ರಷ್ಯಾದ ಅಧ್ಯಕ್ಷರ ಮಗಳಿಗೆ ಕೊರೋನಾ ಲಸಿಕೆಯನ್ನ ಕೊಡಿಸಲಾಗಿದೆ. ಜ್ವರದಿಂದ ರಷ್ಯಾದ ಅಧ್ಯಕ್ಷರ ಮಗಳು ಬಳಲ್ತಾ ಇದ್ರು. ಲಸಿಕೆ ಕೊಟ್ಟ ಬಳಿಕ ಅಧ್ಯಕ್ಷರ ಮಗಳ ಜ್ವರ ಇಳಿಕೆಯಾಗಿದೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ. ನನ್ನ ಒಬ್ಬಳು ಮಗಳಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ಲಸಿಕೆ ತೆಗೆದುಕೊಂಡ ಬಳಿಕ ನನ್ನ ಮಗಳಿಗೆ ಜ್ವರ ಇಳಿದಿದೆ. ಹೀಗಂತ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇಡೀ ವಿಶ್ವವನ್ನೇ ತಲ್ಲಣಕ್ಕೆ ಈಡು ಮಾಡಿತು ಈ ಕೊರೋನಾ ವ್ಯಾಕ್ಸಿನ್ ಅನ್ನ ಯಾರು ಮೊದಲೇ ಬಾರಿಗೆ ಕಂಡುಹಿಡಿತಾರೆ, ಯಾವಾಗ ಇದು ಲಭ್ಯ ಆಗುತ್ತೆ, WHO ಏನು ಹೇಳುತ್ತೆ, ಭಾರತಕ್ಕೆ ಇದು ಪೂರೈಕೆ ಯಾವಾಗ ಇತ್ಯಾದಿ ಪ್ರಶ್ನೆಗಳ ಸುರಿಮಳೆ ರಷ್ಯಾದ ಲಸಿಕೆ ಇವತ್ತು ಅನೌನ್ಸ್ ಆದ ಬಳಿಕ ಎದ್ದೇಳ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನ ಕೊಡ್ತೀವಿ ಈ ವರದಿಯಲ್ಲಿ, ನೋಡ್ಕೊಂಡ್ ಬನ್ನಿ. ಕಿಲ್ಲರ್ ಕರೋನಾ ರಣಭೇಟೆಗೆ ರಷ್ಯಾದಿಂದ ಬಂತು ಲಸಿಕೆ. ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪುತ್ರಿ ಮೇಲೆ ಮೊದಲ ಬಳಕೆ. ಕರೋನಾ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿ ಕಿತ್ತು ಕಿತ್ತು ತಿಂತಾ ಇರೋ ವೈರಸ್. ಕಣ್ಣಿಗೆ ಕಾಣದ ಈ ರಾಕ್ಷಸ ವೈರಸ್ ವಿಶ್ವದಲ್ಲಿ 2,2,77,105 ಮಂದಿಯ ಮೈ ಹೊಕ್ಕಿದೆ. ಈವರೆಗೂ 7,40,40,000 ಮಂದಿಯನ್ನ ಕೊಂದು ಹಾಕಿದೆ. ಭಾರತದಲ್ಲೇ 22 ಲಕ್ಷ ಮಂದಿಯಲ್ಲಿ ಕಾಣಿಸಿಕೊಂಡಿದ್ದು 42,000ಕ್ಕೂ ಅಧಿಕ ಮಂದಿಯ ಪ್ರಾಣವನ್ನ ಕಿತ್ತು ತಿಂದಿದೆ. ಈಗ ಈ ಕಿಲ್ಲರ್ ಕರೋನಾವನ್ನ ಹೆಡೆಮುರಿ ಕಟ್ಟುವ ಸಮಯ ಬಂದಿದೆ. ಇಡೀ ವಿಶ್ವಕ್ಕೆ ರಷ್ಯಾ ಗುಡ್ ನ್ಯೂಸ್ ಕೊಟ್ಟಿದೆ. ವಿಶ್ವದ ಮೊದಲ ಕರೋನಾ ವ್ಯಾಕ್ಸಿನ್ ಅಭಿವೃದ್ಧಿಪಡಿಸಿದೆ. ಇಂಥದ್ದೊಂದು ಮಹತ್ವದ ಮಾಹಿತಿಯೊಂದನ್ನ ಸ್ವತಃ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಹಿರಂಗಪಡಿಸಿದ್ದಾರೆ. ಮಾನವರ ಮೇಲೆ 3 ಹಂತಗಳ ಪ್ರಯೋಗ ಅಂತ್ಯವಾಗಿದ್ದು ಉತ್ತಮ ಫಲಿತಾಂಶ ಬಂದಿದೆ. ಲಸಿಕೆ ಪಡೆದವರ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರದ ಹಿನ್ನೆಲೆ ಲಸಿಕೆಯನ್ನ ಅಧಿಕೃತವಾಗಿ ರಷ್ಯಾ ಆರೋಗ್ಯ ಸಚಿವಾಲಯ ನೋಂದಣಿ ಮಾಡಿಕೊಂಡಿದೆ ಅಂತ ಪುಟಿನ್ ಹೇಳಿದ್ದಾರೆ. ರಷ್ಯಾ ರಕ್ಷಣಾ ಸಚಿವಾಲಯ ಮತ್ತು ಮಾಸ್ಕೋದ ಗಮೇಲಿಯಾ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಈ ಲಸಿಕೆಯನ್ನ ಅಭಿವೃದ್ಧಿಪಡಿಸಿದ್ದು, ಸದ್ಯ ನೋಂದಣಿಯಾಗಿರುವ ಲಸಿಕೆಯನ್ನ ಮೊದಲು ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪುತ್ರಿಗೆ ಕೊಡಲಾಗಿದೆ. ರಷ್ಯಾ ಲಸಿಕೆ ಸಕ್ಸಸ್. 2 ತಿಂಗಳ ಅವಧಿಯಲ್ಲಿ ಮನುಷ್ಯರ ಮೇಲೆ ಪ್ರಯೋಗ, 2 ಮತ್ತು 3ನೇ ಹಂತಗಳಲ್ಲಿ ಪ್ರಯೋಗ, 38 ಮಂದಿಯಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ. ಜೂನ್ 18ರಿಂದ ಕ್ಲಿನಿಕಲ್ ಟ್ರಯಲ್ ಅಂದ್ರೆ ಮನುಷ್ಯರ ಮೇಲೆ ಪ್ರಯೋಗ. ಜುಲೈ 15ಕ್ಕೆ ಮೊದಲ ಗುಂಪು ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ. ಜುಲೈ 20ಕ್ಕೆ 2ನೇ ಗುಂಪು ಮನೆಗೆ ವಾಪಸ್. 3 ಹಂತಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ಲಸಿಕೆ ಪಡೆದವರ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರಿಲ್ಲ. ಎಲ್ಲರೂ ಆರೋಗ್ಯಯುತವಾಗಿದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಅಂತ ಸಂಶೋಧಕರು ಹೇಳಿದ್ದಾರೆ. ಉತ್ಪಾದನೆ ಯಾವಾಗ? ಸದ್ಯ ರಷ್ಯಾ ವ್ಯಾಕ್ಸಿನ್ ಅಧಿಕೃತ ನೋಂದಣಿಯಾಗಿದ್ದು ಆಗಸ್ಟ್ ತಿಂಗಳ ಅಂತ್ಯ ಭಾಗದಿಂದ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆರಂಭ ಆಗುತ್ತೆ. ಸೆಪ್ಟೆಂಬರ್ ವೇಳೆಗೆ ಮೊದಲ ಹಂತದಲ್ಲಿ ವಿತರಣೆಗೆ ಸಿದ್ಧವಾಗುತ್ತೆ. ಅಕ್ಟೋಬರ್ ವೇಳೆಗೆ ರಷ್ಯಾದಲ್ಲಿ ಸ್ಥಳೀಯ ಬಳಕೆಗೆ ಈ ವ್ಯಾಕ್ಸಿನ್ ಸಿಗುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಕರೋನಾ ಸೋಂಕಿತರ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿರುವ ರಷ್ಯಾ ಮೊದಲು ತನ್ನ ಬಳಕೆಗೆ ಹೆಚ್ಚು ಆದ್ಯತೆ ಕೊಡಲಿದೆ ಅಂತ ಹೇಳಲಾಗಿದೆ. ರಷ್ಯಾ ವ್ಯಾಕ್ಸಿನ್ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಅಭಿಪ್ರಾಯವೇನು? ರಷ್ಯಾ 3 ಹಂತಗಳಲ್ಲಿ ಯಶಸ್ಸು ಸಾಧಿಸಿರೋ ಬೆನ್ನಲ್ಲೇ ವಿಶ್ವ ಆರೋಗ್ಯ ಸಂಸ್ಥೆ ಸುರಕ್ಷಿತ ಹಾಗೂ ಪರಿಣಾಮಕಾರಿ ಲಸಿಕೆ ಉತ್ಪಾದನೆಗೆ ನಿಗದಿಯಾಗಿರುವ ಮಾರ್ಗಸೂಚಿಗಳನ್ನು ಅನುಸರಿಸೋಕೆ ಸೂಚನೆ ಕೊಟ್ಟಿದೆ. ಬಳಿಕ WHO ದತ್ತಾಂಶಗಳನ್ನು ಆಧರಿಸಿ ಹಸಿರು ನಿಶಾನೆ ತೋರಿಸುತ್ತೆ. ಭಾರತಕ್ಕೆ ಆಮದಾಗುತ್ತಾ ರಷ್ಯಾ ಲಸಿಕೆ? ರಷ್ಯಾದಲ್ಲಿ ಅಭಿವೃದ್ಧಿಗೊಂಡಿರುವ ಲಸಿಕೆ ಭಾರತಕ್ಕೂ ಆಮದಾಗುವ ಸಾಧ್ಯತೆಗಳಿದೆ. ಅದಕ್ಕೂ ಮೊದಲು ರಷ್ಯಾ ಲಸಿಕೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಅನುಮೋದನೆ ಕೊಡಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಉತ್ತಮ ಸಂಬಂಧ ಹೊಂದಿರುವ ಹಿನ್ನೆಲೆಯಲ್ಲಿ ಭಾರತಕ್ಕೂ ಶೀಘ್ರ ಆಮದಾಗುವ ಸಾಧ್ಯತೆಗಳಿದೆ ಅನ್ನಲಾಗ್ತಾ ಇದೆ. ಭಾರತದಲ್ಲಿ ಬಳಕೆಗೂ ಮುನ್ನ ರಷ್ಯಾ ವ್ಯಾಕ್ಸಿನ್ ಕ್ಲಿನಿಕಲ್ ಪರೀಕ್ಷೆಗಳಲ್ಲಿ ಮತ್ತೊಮ್ಮೆ ಒಳಪಡಬೇಕಿದ್ದು, ಭಾರತದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಬೀರದೇ ಇದ್ದಲ್ಲಿ ಅಧಿಕೃತ ಬಳಕೆಗೆ ಅವಕಾಶ ಕೊಡೋ ಸಾಧ್ಯತೆಗಳಿದೆ. ಈ ಎಲ್ಲಾ ಪ್ರಕ್ರಿಯೆಗಳು ವರ್ಷದ ಕೊನೆಯಲ್ಲಿ ನಡೆಯಬಹುದು ಅನ್ನಲಾಗ್ತಾ ಇದೆ. ಶಬೀರ್ ನಿಡ್ಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಓಕೆ, ನಮ್ಮ ಜೊತೆಗೆ ತಜ್ಞ ವೈದ್ಯರುಗಳು ಕೂಡ ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಜೊತೆಗೆ ಈ ವ್ಯಾಕ್ಸಿನ್ ಸಂಬಂಧಿತವಾಗಿ ಏನ್ ಹೇಳ್ತಾರೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಜೊತೆಗೆ ಡಾಕ್ಟರ್ ವಿಶಾಲ್ ರಾವ್, HCG ಆಸ್ಪತ್ರೆ ಕರ್ನಾಟಕ ಪ್ಲಾಸ್ಮಾ ಬ್ಯಾಂಕ್ನ ಮುಖ್ಯಸ್ಥರಾಗಿರುವಂತಹ ವಿಶಾಲ್ ರಾವ್ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾರಾಯಣ್ ನೇತ್ರಾಲಯದ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ICU ಇನ್ಚಾರ್ಜ್ ಡೈರೆಕ್ಟರ್ ಸುಹಾಸ್ ಆಸ್ಪತ್ರೆಯಿಂದ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಜಗದೀಶ್ ಹಿರೇಮಠ್ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಡಾಕ್ಟರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂವರ ಮೊದಲ ಅಭಿಪ್ರಾಯಗಳನ್ನ ನಾನು ಪಡೆದುಕೊಂಡ್ಬಿಡ್ತೀನಿ. ವ್ಯಾಕ್ಸಿನ್ ರೇಸ್ ಅಲ್ಲಿ ರಷ್ಯಾ ಈಗ ಮುಂದೆ ಬಂದಿದೆ. ಸೊ ಇವತ್ತು ಲಾಂಚ್ ಕೂಡ ಮಾಡ್ಕೊಂಡಿದೆ.
ಈಗ ಈ ಬಗ್ಗೆ ತಮ್ಮ ಮೊದಲ ಅಭಿಪ್ರಾಯ ತಿಳಿಸಿ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು. ನಿಜ, ಇವಾಗ ರಷ್ಯಾದವರು ಮೊಟ್ಟ ಮೊದಲಿಗೆ ಅವರ ವ್ಯಾಕ್ಸಿನ್ನ ರಿಜಿಸ್ಟರ್ ಮಾಡಿದ್ದಾರೆ. ಬಟ್ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವರು WHO ಅಥವಾ ಬೇರೆ ಯಾವ ಕಂಟ್ರಿನೂ ಇನ್ವಾಲ್ವ್ ಮಾಡಿಲ್ಲ ಇಷ್ಟ ತನಕ. ಸೊ ಅದಕ್ಕೆ ಅದು ಬೇರೆ ಕಂಟ್ರಿ ತಗೊಳ್ಳೋ ಮೊದಲು ಇವಾಗ ಇಂಡಿಯಾ ಅಂತ ತಿಳ್ಕೊಳ್ಳಿ, ನಾವು ಕೂಡ ಅದ್ರ ಮೇಲೆ ಸ್ವಲ್ಪ ಟ್ರಯಲ್ ಮಾಡಿಬಿಟ್ಟೆ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಬಟ್ ನೆವರ್ಲೆಸ್ ಇಟ್ಸ್ ಗುಡ್ ನ್ಯೂಸ್. ಅಂದ್ರೆ ಯಾವ್ದಾದ್ರು ಒಂದು ಕಂಟ್ರಿ ಒಂದು ವ್ಯಾಕ್ಸಿನ್ ತಂದಿದೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ನ್ಯೂಸ್ ಅದು. ಹಾಗೆ ಚೈನಾ ಕೂಡ ಅವರು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಬಟ್ ಇವರು ಅನೌನ್ಸ್ ಮಾಡಿ ಆಗಿದೆ. ಬಟ್ ಅವರು ಮಾಸ್ ಪ್ರೊಡಕ್ಷನ್, ರಷ್ಯಾದ ಮಾಸ್ ಪ್ರೊಡಕ್ಷನ್ ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇವಾಗ ಒಂದು ಲಿಮಿಟೆಡ್ ನಂಬರ್ ಆಫ್ ಪೀಪಲ್ಗೆ ಕೊಟ್ಟು ಇನ್ನು ಈ ತಿಂಗಳೊಂದು ಕಾಯ್ದುಬಿಟ್ಟು ಆಮೇಲೆ ಮಾಸ್ ಪ್ರೊಡಕ್ಷನ್ ಮಾಡಿ ಪ್ರಿಯಾರಿಟಿ ಮೇಲೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಐಡಿಯಾ ಮಾಡ್ತಾ ಇದ್ದಾರೆ. ಓಕೆ, ಸೊ ಉಳಿದವರ ಅಭಿಪ್ರಾಯವನ್ನು ಪಡ್ಕೊಂಡ್ಬಿಡ್ತೀನಿ. ಡಾಕ್ಟರ್, ನಮ್ಮ ಜೊತೆಗೆ ವಿಶಾಲ್ ರಾವ್ ಇದ್ದಾರೆ, ಅವ್ರನ್ನ ಕೂಡ ಕೇಳೋಣ. ಜಗತ್ತಿನ ಮೊದಲ ಕೊರೋನಾ ಲಸಿಕೆನ ರಷ್ಯಾ ಒಂದು ಇಂಟ್ರೊಡ್ಯೂಸ್ ಮಾಡಿದೆ, ರಿಜಿಸ್ಟರ್ ಮಾಡಿಕೊಂಡಿದೆ. ಸೊ ಈ ಸಂಬಂಧವಾಗಿ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ನಮಸ್ಕಾರ. ನನ್ನ ಅಭಿಪ್ರಾಯದಲ್ಲಿ ಇದಕ್ಕೆ ನಾವು ಸರ್ ಹೇಳಿದಂಗೆ ಇದು ಗುಡ್ ನ್ಯೂಸ್ ಇರಬಹುದು. ಬಟ್ ಮುಖ್ಯವಾಗಿ ಗಮನ ಕೊಡುವಂಥ ವಿಷಯಗಳೇನು ಹೇಳಿದರೆ, ಇವತ್ತಿಗೆ ಜಗತ್ತಲ್ಲಿ ಸುಮಾರು 164 ಲಸಿಕೆಗಳ ಪ್ರಯಾಸಗಳು ನಡೀತಾ ಉಂಟು ಅನೇಕ ದೇಶಗಳಲ್ಲಿ. 164, ಅದರಲ್ಲಿ ಬರೇ ಮಾತ್ರ 10 ಫೇಸ್ 3 ಕ್ಲಿನಿಕಲ್ ಟ್ರಯಲಿಗೆ ಬಂದಿದ್ದೇವೆ ಆ್ಯಂಡ್ 41 ಹ್ಯೂಮನ್ ಟ್ರಯಲ್ಸಿಗೆ ಬಂದಿದೆ. ನಮ್ಮ 200 ದೇಶಗಳಲ್ಲಿ 166 ಲಸಿಕೆಗಳಲ್ಲಿ ಬರೇ ಮಾತ್ರ 10 ಲಸಿಕೆಗಳು ಫೇಸ್ 3 ಕ್ಲಿನಿಕಲ್ ಟ್ರಯಲ್ಗೆ ಬಂದಿದೆ. ರಷ್ಯಾನ ಲಸಿಕೆ ಫೇಸ್ 1/2 ಕ್ಲಿನಿಕಲ್ ಟ್ರಯಲ್ ಆಗಿ ಮಾತ್ರ ತಕ್ಷಣವಾಗಿ, ಅಂದ್ರೆ 67 ಪೇಷಂಟ್ಸ್ಗಳಲ್ಲಿ ಅದನ್ನು ಪ್ರಯತ್ನ ಮಾಡಿ ಅದನ್ನು ತಕ್ಷಣವಾಗಿ ಮಾರ್ಕೆಟ್ಗೆ ತಂದಿದ್ದಾರೆ. ಅದಕ್ಕೆ ಹಲವಾರು ದೇಶಗಳು, USA ಹಲವಾರು ದೇಶಗಳು ಇದರ ಬಗ್ಗೆ ತುಂಬಾ ಚಿಂತನೆ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇದು ತುಂಬಾ ಬೇಗ ಆಯಿತು, ಇದು ತಪ್ಪು ದಾರಿಯಲ್ಲಿ ಮಾರ್ಗದಲ್ಲಿ ಮಾಡುವ ಒಂದು ಪ್ರಯತ್ನ ಆಗಿರಬಹುದು ಹೇಳಿ ತುಂಬಾ ವೈಜ್ಞಾನಿಗಳು ಇದರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆನೆ ಎಮರಿ ಯೂನಿವರ್ಸಿಟಿ ಅಟ್ಲಾಂಟಾದ ಎಮರಿ ವ್ಯಾಕ್ಸಿನ್ ಸೆಂಟರ್ನ ಮುಖ್ಯಸ್ಥರಾದಂಥ ಡಾಕ್ಟರ್ ರಾಫಿ ಅಹಮದ್ ಅವರು ನಮ್ಮ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಿ ಡಾಕ್ಟರ್ ಅಶ್ವಥ್ ನಾರಾಯಣ ನಮ್ಮೊಟ್ಟಿಗೆ ಒಂದು ಚರ್ಚೆ ಮಾಡಿದ್ರು ಇದರ ಬಗ್ಗೆ. ಕರ್ನಾಟಕದಲ್ಲಿ ನಾವು ಲಸಿಕೆ ತಯಾರು ಮಾಡುವ ರೀತಿಯಲ್ಲಿ ಯಾವ ಥರದ ವಿಜ್ಞಾನಗಳನ್ನು ತರಬೇಕು, ಅದೇ ಮಟ್ಟಲ್ಲಿ ಅವರು ಇದರ ಬಗ್ಗೆ ಕೂಡ ನಿನ್ನೆ ಚಿಂತನೆ ವ್ಯಕ್ತ ಮಾಡಿಸಿದ್ರು. ದಟ್ ಡಿಸೆಂಬರ್ ವರೆಗೆ ಇಂಥ ಲಸಿಕೆಗಳು ಪ್ರಯಾಸ ಮಾಡುವುದು ಕಷ್ಟ ಆಗ್ಬಹುದು, ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡದೆ ಈ ಲಸಿಕೆಗಳ ಬಯಸುವುದು ತಪ್ಪಾಗಬಹುದು ಹೇಳುವ ಚಿಂತನೆಗಳುಂಟು. ಇದಕ್ಕೆ ಯಾಕೆ ಹೇಳಿದರೆ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋ ವಿಷಯ, ರಷ್ಯಾದ ಲಸಿಕೆ ಬರೇ ಮಾತ್ರ 66 ಪೇಷಂಟ್ಸ್ಗಳಿಗೆ 76 ಪೇಷಂಟ್ಸ್ಗಳಿಗೆ ಎಷ್ಟುವರೆಗೆ ಪ್ರಯಾಸ ಮಾಡಿದ್ದಾರೆ ಈ ಲಸಿಕೆಯನ್ನು. ಇಂಥ ಸಂದರ್ಭದಲ್ಲಿ ಬರೇ ಮಾತ್ರ 76 ಪೇಷಂಟ್ಸ್ಗಳಲ್ಲಿ ಫೇಸ್ 1-2 ಕ್ಲಿನಿಕಲ್ ಟ್ರಯಲ್ ಅಲ್ಲಿ ಮಾಡಿ ತಕ್ಷಣವಾಗಿ ಜನರಿಗೆ ಕೊಡುವುದು ತಪ್ಪಾಗಬಹುದು ಹೇಳುವ ಚಿಂತನೆ ವ್ಯಕ್ತಪಡಿಸಿದ್ದಾರೆ. ಓಕೆ, ಡಾಕ್ಟರ್ ಜಗದೀಶ್ ಹಿರೇಮಠ್ ಅವರು ನಿಮ್ಮ ಮೊದಲ ರಿಯಾಕ್ಷನ್ ಪಡ್ಕೊಂಡ್ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ. ಈಗ ನನ್ನ ಮುಂದೆ ಮಾತಾಡಿದಂತ ಇಬ್ರು ವೈದ್ಯರುಗಳು ಏನ್ ಹೇಳಿದ್ದಾರೆ ಅದನ್ನ ನಾನು ಒಪ್ಕೊಳ್ತೀನಿ. ಇದು ಫೇಸ್ 1 ಟ್ರಯಲ್ ಅಲ್ಲಿ ನಾವು ಯೂಶಲ್ ಆಗಿ ಯಂಗ್ ಹೆಲ್ತಿ ಇಂಡಿವಿಜುವಲ್ಸ್ ನ ತಗೊಂಡು ಟ್ರಯಲ್ ಮಾಡುವಂತದ್ದು. ಅದರಲ್ಲಿ ಕ್ಲಿಯರ್ ಆದ್ಮೇಲೆ ಫೇಸ್ 2 ಟ್ರಯಲ್ಸ್ ಹೋಗುತ್ತೆ. ಫೇಸ್ 2 ಟ್ರಯಲ್ಸ್ ಅಲ್ಲಿ ವ್ಯಾಕ್ಸಿನ್ ಟ್ರಯಲ್ಸ್ ಅಲ್ಲಿ ಜನರಲ್ ಆಗಿ ಒಂದು ಅಟ್ಲೀಸ್ಟ್ ಒಂದು 100s ಅಲ್ಲಿ ಟೆಸ್ಟಿಂಗ್ ಆಗ್ಬೇಕು. ಈ ಫೇಸ್ 2 ಟ್ರಯಲ್ಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಫೇಸ್ 1 ಅಲ್ಲಿ ಸೇಫ್ಟಿ ನೋಡ್ತೀವಿ, ಫೇಸ್ 2 ನಲ್ಲಿ ಎಫಿಕಸಿ ನೋಡ್ತೀವಿ. ಇವೆರಡು ಕ್ಲಿಯರ್ ಆದ್ಮೇಲೆ, ಸೇಫ್ಟಿ ಎಫಿಕಸಿ ಎರಡೂ ಕ್ಲಿಯರ್ ಆದ್ಮೇಲೆ 3ನೇ ಫೇಸಿಗೆ ಹೋಗ್ತೀವಿ. 3ನೇ ಫೇಸ್ ಅಲ್ಲಿ ಇದು ಸಾಮಾನ್ಯ ಜನರಲ್ಲಿ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತೀವಿ. ಎಸ್ಪೆಷಲಿ ಡಯಾಬಿಟಿಕ್ಸ್, ಹೈಪರ್ ಟೆನ್ಸಿವ್ಸ್, ಮತ್ತೆ ಕಿಡ್ನಿ ಪ್ರಾಬ್ಲಮ್ ಇದ್ದವರು, ಹಾರ್ಟ್ ಪ್ರಾಬ್ಲಮ್ ಇದ್ದವರು, ಹೀಗೆ ಬೇರೆ ಬೇರೆ ಪ್ರಾಬ್ಲಮ್ ಇದ್ದವರಿಗೆಲ್ಲ ಫೇಸ್ 3 ನಲ್ಲಿ ಟ್ರಯಲ್ ಗೆ ಶುರು ಮಾಡ್ತೀವಿ. ಇದು ಯಾವುದು ಮಾಡದೆ ಸೀದಾ ಒಂದು 60-70 ಜನಕ್ಕೆ ಮಾಡಿ ಅವರಲ್ಲಿ ವಾಸಿಯಾಗಿದೆ ಅಥವಾ ಒಳ್ಳೆ ಟ್ರೀಟ್ಮೆಂಟ್, ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ಅದನ್ನ ಕಮರ್ಷಿಯಲೈಸ್ ಮಾಡಿರೋದು ತಪ್ಪು ಅಂತ ನನ್ನ ಡೈರೆಕ್ಟ್ ಇನ್ಫ್ಲುಯೆನ್ಸ್. ಇದು ಸರಿಯಾಗಿ ಮಾಡಿದ ನಂತರನೇ ಇಟ್ ಶುಡ್ ಬಿ ಅಕ್ಸೆಪ್ಟೆಡ್.
ಇದನ್ನ ನಾವು ವಿ ಶುಡ್ ನಾಟ್ ಲುಕ್ ಅಟ್ ಇಟ್ ಆಸ್ ಎ ಸಕ್ಸಸ್ಫುಲ್ ವ್ಯಾಕ್ಸಿನ್ ಟು ಬಿ ಯೂಸ್ಡ್. ಅಕಸ್ಮಾತ್ ಆಗಿ ಇದು ಹೇಗಿದ್ರು ರಷ್ಯಾದಲ್ಲಿ ಪೂರ್ತಿ ಯೂಸ್ ಆಗಿ ನಮ್ಮಲ್ಲಿ ಬರೋಷ್ಟೊತ್ತಿಗೆ ನವೆಂಬರ್ ಡಿಸೆಂಬರ್ ಆಗಿರುತ್ತೆ. ಸೊ ಬೈ ದಟ್ ಟೈಮ್ ಆಲ್ ದ ಫೇಸಸ್ ವುಡ್ ಹ್ಯಾವ್ ಬೀನ್ ಕ್ಲಿಯರ್ಡ್ ಆಟೋಮೆಟಿಕಲಿ. ಸೊ ಅವಾಗ ನಾವು ಅದ್ರ ಬಗ್ಗೆ ತಗೊಳ್ಬೇಕೋ ತಗೊಳ್ಬಾರ್ದು ಅಂತ ಚಿಂತನೆ ಮಾಡ್ಬೋದು. ಜೊತೆಯಲ್ಲಿ ಹಾಗೆ ಬೇರೆ ಬೇರೆ ಎಷ್ಟೊಂದು ದೇಶಗಳಲ್ಲಿ ಸಹ ಈ ವ್ಯಾಕ್ಸಿನ್ ಮಾಡ್ತಾ ಇರೋದ್ರಿಂದ, ವ್ಯಾಕ್ಸಿನ್ ಟ್ರಯಲ್ಸ್ ನಡೀತಾ ಇರೋದ್ರಿಂದ ಐ ಥಿಂಕ್ ವಿ ವಿಲ್ ಗೆಟ್ ಎ ವ್ಯಾಕ್ಸಿನ್ ವಿಚ್ ಇಸ್ ಫೇರ್ಲಿ ಸಕ್ಸಸ್ಫುಲ್ ವೆರಿ ಸೂನ್. ಡಿಸೆಂಬರ್ ಜನವರಿ ಅಷ್ಟೊತ್ತಿಗೆ ಬರುತ್ತೆ ಅನ್ನೋದೊಂದು ನನ್ನ ಆಶಾಭಾವನೆ ಇದೆ. ಡಾಕ್ಟರ್ ಭುಜಂಗ ಶೆಟ್ಟಿ ಅವರಿಗೆ ನನ್ನ ಪ್ರಶ್ನೆ, ಫಾಸ್ಟ್ ಟ್ರ್ಯಾಕ್ ಅಪ್ರೋಚ್ ಇಂದ ಈ ಲಸಿಕೆಯನ್ನ ರೆಡಿ ಮಾಡಿರೋದು. ಈಗ ಫಾಸ್ಟ್ ಟ್ರ್ಯಾಕ್ ಅಪ್ರೋಚ್ ಅಂತ ಅಂದ್ರೆ ಏನು, ಇದು ಹೇಗೆ ಅಡಾಪ್ಟ್ ಮಾಡ್ಕೊಳ್ತಾರೆ, ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಹೇಳೋದಾದ್ರೆ ಡಾಕ್ಟರ್. ಹೌದು, ನಿಜ. ಡಾಕ್ಟರ್ ವಿಶಾಲ್ ರಾವ್ ಮತ್ತು ಡಾಕ್ಟರ್ ಜಗದೀಶ್ ಹೇಳಿದಂಗೆ ಇವರು ನಮ್ಮ ರಷ್ಯಾದವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವಾಗ ನೀವೇ ಹೇಳಿದ್ರಲ್ಲ, ಜೂನ್ನಲ್ಲಿ ಅವರು ಸ್ಟಾರ್ಟ್ ಮಾಡಿದರು. ಜೂನ್, ಜುಲೈ, ಆಗಸ್ಟ್ನಲ್ಲೇ ಅವರು ಆ್ಯಕ್ಚುಲಿ ಫೇಸ್ 1 ಮತ್ತು ಫೇಸ್ 2 ಕಂಪ್ಲೀಟ್ ಮಾಡಿದ್ದಾರೆ. ಫೇಸ್ 3 ಅಂತ ಇದೆ, ಅದರಲ್ಲಿ ಸಾವಿರಾರು ಮಂದಿಗೆ ಈ ವ್ಯಾಕ್ಸಿನ್ ಕೊಟ್ಟು ಅದರ ಸೇಫ್ಟಿ ಮತ್ತು ಎಫಿಕಸಿ ಎರಡನ್ನೂ ನೋಡಬೇಕಾಗತ್ತೆ. ಇವಾಗ ಆ ಫೇಸ್ 3ನಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಆವಾಗಲೇ ಅನೌನ್ಸ್ ಮಾಡಿದ್ದಾರೆ. ಫೇಸ್ 3 ಟ್ರಯಲ್ ಆಕ್ಚುಲಿ ನಡೀತಾ ಇದೆ, ಇನ್ನೂ ಕಮರ್ಷಿಯಲ್ ಪ್ರೊಡಕ್ಷನ್ಗೆ ಬಂದಿಲ್ಲ. ಬಟ್ ದೇ ಹ್ಯಾವ್ ರಿಜಿಸ್ಟರ್ಡ್. ಅವರಿಗೆ WHO ಇನ್ನೂ ಅವ್ರ ಜೊತೆಗೆ ಅವ್ರದ್ದು ಇನ್ಫಾರ್ಮೇಶನ್ ಶೇರ್ ಮಾಡಿಲ್ಲ, ಬೇರೆ ಯಾವ ಕಂಟ್ರಿ ಜೊತೆಗೂ ಅವರ ಇನ್ಫಾರ್ಮೇಶನ್ ಶೇರ್ ಮಾಡಿಲ್ಲ. ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಯಾಕಂದ್ರೆ ಈ ವ್ಯಾಕ್ಸಿನ್ ಇದೆಯಲ್ಲ, ನಾವು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಕೊಡುವಂತ ಒಂದು ಮದ್ದು. ಎಲ್ಲಾದ್ರೂ ಇನ್ ದ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಏನಾದ್ರೂ ಒಂದು ಸೇಫ್ಟಿ ಕ್ವೆಶ್ಚನ್ ಬಂದ್ರೆ, ಯು ಕ್ಯಾನ್ ಇಮ್ಯಾಜಿನ್ ದಿ ಅಮೌಂಟ್ ಆಫ್ ಡ್ಯಾಮೇಜ್ ಇಟ್ ಕ್ಯಾನ್ ಡೂ. ಸೊ ಆ ಥರ ಚಾನ್ಸಸ್ ತಗೊಳ್ಳೋಂಗೇ ಇಲ್ಲ. ಆ್ಯಕ್ಚುಲಿ ಹಿಂದೆ ಎಲ್ಲ ಈ ಥರ ಒಂದು ವ್ಯಾಕ್ಸಿನ್ ತರಬೇಕಾದ್ರೆ 5 ರಿಂದ 10 ವರ್ಷ ತಗೊಳ್ತಾ ಇತ್ತು. ಆದರೆ ಅಫ್ಕೋರ್ಸ್ ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್ ಪ್ರಾಬ್ಲಮ್ ಇರೋದ್ರಿಂದ ಇವಾಗ ಕೆಲವರು 1 ವರ್ಷ ಆದ್ರೂ ಮಿನಿಮಮ್ ಫಾಸ್ಟ್ ಟ್ರ್ಯಾಕ್ ಅಂತ ಹೇಳಿದ್ರೆ 6 ತಿಂಗಳು 1 ವರ್ಷ ಅಂತ ಹೇಳ್ತೀವಿ. ರಷ್ಯಾದವರು ಒಂದು 3 ತಿಂಗಳೊಳಗೆ ತಂದುಬಿಟ್ಟು 3ನೇ ಫೇಸ್ ಇನ್ನೂ ನಡೀತಾ ಇದೆ, ಆವಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಸೇಫ್ಟಿ ಕ್ವೆಶ್ಚನ್ಸ್ ಡೆಫಿನೆಟ್ ಆಗಿರುತ್ತೆ. WHO ಅವರು ಕೂಡ ಕೇಳಿದ್ದಾರೆ, ನಮ್ಮ ಜೊತೆಗೆ ಶೇರ್ ಮಾಡಿ ನಿಮ್ಮ ಡೀಟೇಲ್ಸನ್ನ. ಆಮೇಲೆ ಅವರು WHO ಅದ್ರ ಬಗ್ಗೆ ನೋಡಿಕೊಂಡು ಅವರು ಪರವಾಗಿಲ್ಲ ಅಂತ ಹೇಳಿದ ಮೇಲೆ ಆ್ಯಂಡ್ ದೆನ್ ಅಫ್ಕೋರ್ಸ್ ವಿ ಕ್ಯಾನ್ ಅಕ್ಸೆಪ್ಟ್ ಇಟ್. ಆಸ್ ಆಫ್ ನೌ ದೇರ್ ಇಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್ ಬಿಕಾಸ್ ದೇ ಹ್ಯಾವ್ ಡನ್ ಇಟ್ ಟೂ ಫಾಸ್ಟ್ ಅಂತ ನನಗನ್ಸುತ್ತೆ. ಓಕೆ, ಡಾಕ್ಟರ್ ಜಗದೀಶ್ ಅವರಿಗೆ ಅದನ್ನೇ ಹೇಳ್ತಾ ಇದ್ರು, ಅಂದ್ರೆ ಯಾವ ರೀತಿ ಮಾಡಿದ್ದಾರೆ ಅನ್ನೋ ಮಾಹಿತಿಗಳನ್ನ ಹಂಚಿಕೆ ಮಾಡ್ಕೊಳ್ದೇ ಇರೋದೇ ಇಲ್ಲಿ ಒಂದು ಪ್ರಶ್ನೆ ಆಗಿರೋದು, ಅದೇ ಇಲ್ಲಿ ಚರ್ಚಾಸ್ಪದ ಆಗಿರೋದು ಅಂತ. ಅಂದ್ರೆ ಇದು ದೇಶದ ಪ್ರೆಸ್ಟೀಜ್ ಪ್ರಶ್ನೆ ಆಗೋಗಿದ್ಯಾ ಡಾಕ್ಟರ್ ಜಗದೀಶ್? ಹೌದು, ಹಾಗೆ ಅನಿಸ್ತಾ ಇದೆ. ಇದು ದೇಶದ ಪ್ರೆಸ್ಟೀಜ್ ಪ್ರಶ್ನೆ. ರಷ್ಯಾ ದೇಶಕ್ಕೆ ತಾವೇ ಅದನ್ನ ಫಸ್ಟ್ ಮಾಡಿದೀವಿ ಅಂತ ಹೇಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ದೇ ಆರ್ ಡೂಯಿಂಗ್ ಇಟ್. ಈಗ ನೋಡಿ, ಇದೇ ಕೆಲಸನ ಇಂಡಿಯಾನಲ್ಲೂ ಮಾಡ್ತಾ ಇದೀವಿ. ಝೈಡಸ್ ಕ್ಯಾಡಿಲಾ ಎಂಟರ್ಡ್ 3rd phase ಟ್ರಯಲ್, ಭಾರತ್ ಸೀರಮ್ ಹ್ಯಾಸ್ ಎಂಟರ್ಡ್ 3rd phase ಟ್ರಯಲ್. ಸೊ ಎರಡೂನು 3rd phase ಟ್ರಯಲ್ ಅಲ್ಲಿ ಎಂಟರ್ ಆದ್ರೂ ಸಹ more than thousands have already been tested. ಏಮ್ಸ್ ಸಮೇತ ವಿವಿಧ ಆಸ್ಪತ್ರೆಗಳಲ್ಲಿ ಇದು ಟೆಸ್ಟ್ ಆಗಿದೆ. ಆದ್ರೂ ಸಹ ಇದು ನಾವು ಫೇಸ್ 3ಗೆ ಹೋಗ್ಬೇಕು, ಫೇಸ್ 3 ನಲ್ಲಿ ಕ್ಲಿಯರ್ ಆಗ್ಬೇಕು, ಫೇಸ್ 3 ನಲ್ಲಿ ಪೂರ್ತಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಬಂದಾಗ ಇದನ್ನ ನಾವು ಪಬ್ಲಿಕ್ ಟ್ರಯಲ್ಸ್ಗೆ ಒಳಪಡಿಸ್ಬೇಕು. ಅಂಡ್ ಇನ್ಫ್ಯಾಕ್ಟ್ ಈ ತರ ಪ್ರಾಬ್ಲಮ್ಸ್ ಇರುವಾಗ ವಿ ಆಸ್ಕ್ ಫಾರ್ ಎ ಫೇಸ್ 4 ಟ್ರಯಲ್ಸ್, ದಟ್ ಈಸ್ ಪೋಸ್ಟ್ ಮಾರ್ಕೆಟ್ ಸರ್ವೆ ಅಂಡ್ ಪೋಸ್ಟ್ ಮಾರ್ಕೆಟ್ ಟ್ರಯಲ್ಸ್ ಸಹ ಬೇಕು ಅಂತ ಹೇಳ್ತೀವಿ. ಇದೆಲ್ಲ ಏನು ಇಲ್ದೇನೆ ಸುಮ್ನೆ ಸ್ಟ್ರೈಟ್ ಅವೇ ಅವ್ರಿಗೆ ಪ್ರಾಬಬ್ಲಿ ರಷ್ಯಾ ವಾಂಟೆಡ್ ಟು ಟೆಲ್, ಅಥವಾ ಪುಟಿನ್ ಅವ್ರಿಗೆ ತಮ್ಮ ದೇಶದಲ್ಲಿ ತಾವೇ ಎಲ್ಲರಿಗಿಂತ ಫಾಸ್ಟ್ ಆಗಿ ಮಾಡಿದೀವಿ ಅಂತ ತೋರ್ಸ್ಕೊಳ್ಳಬೇಕು ಒಂದು ಬಯಕೆಯಿಂದ ಮಾಡಿರ್ಬೋದು ಅಂತ ನನ್ನ ಒಂದು ಫೀಲಿಂಗ್ ಇದೆ. ಮೈ ಥಿಂಗ್ ಈಸ್ ವೆರಿ ಕ್ಲಿಯರ್, ಅನ್ಲೆಸ್ ಸೇಫ್ಟಿ ಈಸ್ ಪ್ರೂವ್ಡ್, ಎಫಿಕಸಿ ಈಸ್ ಪ್ರೂವ್ಡ್, ಇವೆರಡೂ ಪ್ರೂವ್ ಆಗದೆ ನಾವು ಅದನ್ನ ಅದ್ರ ಬಗ್ಗೆ ಹೆಚ್ಚಿನಾಗಿ ಮಾತಾಡೋದು ತಪ್ಪು. ಅದೇ ಲೆವೆಲ್ ಅಲ್ಲಿ ಇಂಡಿಯಾ ದೇಶದಲ್ಲೂ ಟ್ರಯಲ್ಸ್ ಆಗ್ತಾ ಇರೋ ವ್ಯಾಕ್ಸಿನ್ಸ್ ಇದಾವೆ. ಐ ಥಿಂಕ್ ನನ್ನ ಪ್ರಕಾರ ಮೂರು ಟ್ರಯಲ್ಸ್ ನಡೀತಾ ಇದೆ ಇಂಡಿಯಾನಲ್ಲಿ. ಝೈಡಸ್ ಕ್ಯಾಡಿಲಾದೊಂದು, ಭಾರತ್ ಸೀರಮ್ಸ್ ಒಂದು, ಮತ್ತೆ ಸೀರಮ್ ಇನ್ಸ್ಟಿಟ್ಯೂಟ್ ಒಂದು. ಎಲ್ಲದನ್ನು ಕನ್ಸಿಡರ್ ಮಾಡಿ ನೋಡಿದ್ರೆ ಅದೇ ಲೆವೆಲ್ ಅಲ್ಲಿ ಇದೆ ಎಲ್ಲದನ್ನು. ಈಗ ನಾವು ಸಡನ್ ಆಗಿ ನಮ್ಮ ದೇಶದಲ್ಲಿ ಝೈಡಸ್ ಕ್ಯಾಡಿಲಾನವ್ರು ಮಾಡ್ತಾ ಇರೋದನ್ನ ತಗೊಂಡು ನಾವು ಕಮರ್ಷಿಯಲೈಸ್ ಮಾಡ್ತೀವಿ ಅಂತ ಒಪ್ಪಿಗೆ ಕೊಡ್ಲಿಕ್ಕೆ ಆಗುತ್ತೆ? ಆಗೋದಿಲ್ಲ.
ಎಕ್ಸಾಕ್ಟ್ಲಿ. ಐ ಕಮ್ ಟು ಯೋರ್ ಪಾಯಿಂಟ್ ಡಾಕ್ಟರ್ ಜಗದೀಶ್. ಈಗ ಏನಂದ್ರೆ ಜನರಲ್ಲಿರೋ ಪ್ರಶ್ನೆ, ಪ್ರಾಣ ಹೋಗೋ ಸ್ಟೇಜ್ ಅಲ್ಲಿ ಇದ್ದವ್ರಿಗೆ ಇದನ್ನ ತಗೊಂಡ್ ಬಂದ್ ಕೊಟ್ರೆ ಅಟ್ಲೀಸ್ಟ್ ಉಳಿಸ್ಕೊಬಹುದೇನೋ, ಅದಕ್ಕೆ ನಾವು ಚರ್ಚಾಸ್ಪದ ವಿಷಯನೇ ಅಲ್ಲ ಅಂತ ತಳ್ಳಿ ಹಾಕೋದಾದ್ರೂ ಹೇಗೆ ಅಂತ ಕೇಳ್ತಾರೆ. ಇಲ್ಲ, ವ್ಯಾಕ್ಸಿನ್ ಅನ್ನೋದು ಕೊಡೋದು ಯಾವಾಗ್ಲೂ ಕಾಯಿಲೆ ಬರ್ದಂಗೆ ತಡಿಲಿಕ್ಕೋಸ್ಕರ. ಕಾಯಿಲೆ ಇದ್ದಾಗ ಇದು ಕೊಟ್ಟಾಗ ಎಷ್ಟ್ರ ಮಟ್ಟಿಗೆ ಇದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು nobody can tell very clearly. Okay. ಕಾಯಿಲೆ ಬರೋಕ್ ಮುಂಚೆ it's a preventive measure. Vaccine is always a preventive measure. ಇದೊಂದು ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗ್ಲಿಕ್ಕೆ ಮತ್ತೆ ಈ ಕಾಯಿಲೆ ಬೇರೆಯವ್ರಿಗೆ ಸ್ಪ್ರೆಡ್ ಆಗ್ದಂಗೆ ಇರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಗೋಯಿಂಗ್ ಟು ಬಿ ಬೆನಿಫಿಷಿಯಲ್. ಇಟ್ ಇಸ್ ನಾಟ್ ಟ್ರೀಟ್ಮೆಂಟ್. ವ್ಯಾಕ್ಸಿನ್ ಇಸ್ ನಾಟ್ ಟ್ರೀಟ್ಮೆಂಟ್. ಎಕ್ಸಾಕ್ಟ್ಲಿ. ಯಾಕೆ ಪಾಯಿಂಟ್ ಬಂತು ಅಂದ್ರೆ ಡಾಕ್ಟರ್, ರಷ್ಯಾ ಅಧ್ಯಕ್ಷರ ಮಗಳು ಕೊಟ್ರು, ಅವ್ರಿಗೂ ಹುಷಾರಿರ್ಲಿಲ್ಲ, ಅವರು ಕ್ಯೂರ್ ಆಗ್ಬಿಟ್ರು, ಈಗ ಅವರ ಶಿ ಇಸ್ ಫೀಲಿಂಗ್ ಬೆಟರ್ ಅನ್ನುವಂತಹ ಸ್ಟೇಟ್ಮೆಂಟ್ ಕೂಡ ಅವರೇ ಕೊಟ್ಟಿದ್ದಾರೆ. ನೀವು ರಷ್ಯಾದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸೊ ರಷ್ಯಾ ಲಸಿಕೆನೇ ಅಲ್ವಾ ಡಾಕ್ಟರ್ ನಾವು ಮಾತಾಡ್ತಾ ಇರೋದು? ಈಗ ನಮ್ಗೆ ಆಧಾರ ಸ್ತಂಭ ಅಂತ ಈಗ ಕಾಣಿಸ್ತಾ ಇರೋದೇ ಅದಲ್ವಾ? ಹಾಗಾಗಿ No, Russia is a communist nation. They can do whatever they want. They can say so many things, but we don't know whether it is correct or wrong. Okay. It's not a democratic country. ಇಲ್ಲಿ ತರ ಅಲ್ಲಿ ನ್ಯೂಸ್ ಮತ್ತೆ ಬೇರೆದೆಲ್ಲ ಅಷ್ಟು ಕ್ಲಿಯರ್ ಆಗಿರೋದಿಲ್ಲ. ಸೊ ವಾಟ್ ಎವರ್ ದೋಸ್ ಪೀಪಲ್ ಟೆಲ್, ದಟ್ ಇಸ್ ದ ನ್ಯೂಸ್. ಆ ತರ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ವಿ ಕೆನಾಟ್ ಟೇಕ್ ಇಟ್ ಇನ್ ಫೇಸ್ ವ್ಯಾಲ್ಯೂ. ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಓಕೆ. ಹೇಳಿದ್ದನ್ನ ಸತ್ಯ ಅಂತ ನಾವು ತಗೊಳಕ್ಕಾಗಲ್ಲ. ಶೋರ್ ಡಾಕ್ಟರ್ ವಿಶಾಲ್, ಈಗ ನಾನು ಕೇಳ್ತಾ ಇರೋದು, ಈಗ ರಷ್ಯಾ ಮತ್ತು ಭಾರತದ ಸಂಬಂಧ ಉತ್ತಮವಾಗಿರೋದ್ರಿಂದ ಈಗ ಭಾರತಕ್ಕೆ ಈ ವ್ಯಾಕ್ಸಿನ್ ಕೊಟ್ಟರೂ ಕೂಡ ಅದನ್ನ ನಾವಿಲ್ಲಿ ಅದು ಪ್ರಯೋಗ ಮಾಡಲೇಬೇಕಾಗತ್ತಾ? ಇಲ್ಲೂ ಟ್ರಯಲ್ಗೆ ಒಳಪಡಲೇಬೇಕಾಗತ್ತಾ? ಹೇಗೆ? ಸೊ ಈಗ ಇದಕ್ಕಿರುವ ರೂಲ್ಸು ಮೊದಲ ನಮ್ಮ ಸ್ಪೀಕರ್ಸ್ಗಳು ಹೇಳಿದಂಗೆ ಫೇಸ್ 1 ಇಂದ ಫೇಸ್ 4 ಕ್ಲಿನಿಕಲ್ ಟ್ರಯಲ್ಸ್ ಮಾಡಲೇಬೇಕು. ಫೇಸ್ 1 ನಾವು 10 ರಿಂದ 20-30 ಜನರಲ್ಲಿ ಸೇಫ್ಟಿ ಚೆಕ್ ಮಾಡ್ತೇವೆ. ಫೇಸ್ 2 ಕ್ಲಿನಿಕಲ್ ಟ್ರಯಲ್ ಅಲ್ಲಿ ಅದರ ಬೇಸಿಕ್ ಎಫಿಕಸಿ ವಿದಿನ್ 100 ಪೀಪಲ್ ಅಲ್ಲಿ ಚೆಕ್ ಮಾಡ್ತೇವೆ. ಫೇಸ್ 3 ಅಲ್ಲಿ ನಾವು ಥೌಸಂಡ್ಸ್ ಆಫ್ ಪೀಪಲ್ ಅಲ್ಲಿ ಚೆಕ್ ಮಾಡ್ತೇವೆ. ಇವಾಗ ರಷ್ಯಾದಲ್ಲಿ ಬಂದ ವೈರಸ್ ಇಷ್ಟವರೆಗೆ ಥೌಸಂಡ್ಸ್ ಅಲ್ಲಿ ಚೆಕ್ ಆಗಿಲ್ಲ, ಮೊದಲನೇ ವಿಷಯ. ಎರಡನೇ ವಿಷಯ, ನಮಗೆ ಗೊತ್ತಿದ್ದ ಮಾಹಿತಿಯ ಪ್ರಕಾರ ಇವತ್ತಿಗೆ ಕೊರೋನಾ ಸೋಂಕಿತರಲ್ಲೇ ಕೂಡ 1 ತಿಂಗಳ ಒಳಗಡೆ ಅವರ ಆಂಟಿಬಾಡೀಸ್ಗಳು ಕಡಿಮೆ ಆಗ್ತಾ ಉಂಟು. ಇದು ವ್ಯಾಕ್ಸಿನ್ ಮಾರಾಟ ಮಾಡುವವರಿಗೂ ಕೂಡ ಚಿಂತನೆ ಮಾಡಿದೆ. ಯಾಕಂತ ಹೇಳಿದ್ರೆ ವ್ಯಾಕ್ಸಿನ್ ಅಲ್ಲಿ ಕೂಡ ಇದೇ ತೊಂದರೆ ಬರುತ್ತೆ. ನೀವು ಲಸಿಕೆ ತಗೊಂಡು ಕೂಡಲೇ 1 ತಿಂಗಳ ಒಳಗಡೆ ಅದರ ಇಮ್ಯುನಿಟಿ ಕಡಿಮೆ ಆದರೆ ನಿಮಗೆ ವೈರಸ್ ಇನ್ಫೆಕ್ಷನ್ ಬರುವ ಸಮಸ್ಯೆ ಇದ್ದೇ ಇರುತ್ತೆ. ಆ ಕಾರಣದಿಂದಾಗಿ ಇದರ ಬಗ್ಗೆ ತುಂಬಾ ಚಿಂತನೆ ಮಾಡಿಕೊಂಡು ತುಂಬಾ ಜಾಗ್ರತೆ ವಹಿಸಿಕೊಂಡು ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ ವ್ಯಾಕ್ಸಿನ್ ಕಂಪನಿಗಳು. ಇವತ್ತಿಗೆ ಮುಖ್ಯವಾಗಿ ನೋಡಿದರೆ ಇಂಡಿಯಾದಲ್ಲಿ ಈಗ ರಷ್ಯಾದ ವ್ಯಾಕ್ಸಿನ್ ಇಂಡಿಯಾಗೆ ಬಂದರೂ ಕೂಡ ಇಲ್ಲಿ ಕ್ಲಿನಿಕಲ್ ಟೆಸ್ಟ್ ಆಗಬೇಕಾಗಬಹುದು ಅನ್ಲೆಸ್ ಇಟ್ ಹಸ್ ಕಂಪ್ಲೀಟೆಡ್ ಆಲ್ ದ ಕ್ಲಿನಿಕಲ್ ಫೇಸಸ್ ಆಫ್ ಟ್ರಯಲ್. ಅಂದರೆ ಫೇಸ್ 4 ಮಾಡಿ FDA ಕ್ಲಿಯರೆನ್ಸ್ ಸಿಕ್ಕಿದ ಮೇಲೆ ಮಾತ್ರ post marketing surveillance permissions ನಮ್ಮ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಕ್ಯಾನ್ ಗಿವ್. ವಿದೌಟ್ ದಟ್ ಹಿ ಕೆನಾಟ್ ಗಿವ್ ದಟ್ ಪರ್ಮಿಷನ್. ಮುಖ್ಯವಾಗಿ ಎರಡನೇದಾಗಿ ಈ ರಷ್ಯಾದ ವೈರಸ್ನ ಮುಖ್ಯ ಅಂಶ ಏನು, ಇದು ಇಟ್ ಇಸ್ ಅನ್ ಎಡಿನೋ ವೈರಸ್ ರಿಲೇಟೆಡ್ ವೆಕ್ಟರ್. ಈಗ 3 ತರದ ವೈರಸಸ್ ವ್ಯಾಕ್ಸಿನ್ಸ್ ಆರ್ ಕ್ರಿಯೇಟೆಡ್. ಒಂದು ಆರ್ ಎಡಿನೋ ವೈರಸ್ ರಿಲೇಟೆಡ್ ವೆಕ್ಟರ್ಸ್, ಎರಡನೇದು ಇನ್ಆಕ್ಟಿವ್ ವೈರಸ್, ಮೂರನೇದು ಜೆನೆಟಿಕ್ ಜೀನ್ ಮೀಡಿಯೇಟೆಡ್ ವೈರಸ್. ಇದು 3 ತರದ ಲಸಿಕೆಗಳಿರುತ್ತೆ. ಇಂಡಿಯಾದಲ್ಲಿ ಆಗುವಂತ ವೈರಸ್ ಇಸ್ ಅನ್ ಇನ್ಆಕ್ಟಿವೇಟೆಡ್ ವೈರಸ್ ವಿಚ್ ಇಸ್ ಕರೆಂಟ್ಲಿ ಇನ್ ಫೇಸ್ 1/2. ಅದೇ ರೀತಿಯಲ್ಲಿ ರಷ್ಯಾದಲ್ಲಿರುವ ವೈರಸ್ ಎಡಿನೋ ವೈರಸ್ ವೆಕ್ಟರ್ ವೈರಸ್. ಅಂದ್ರೆ ಏನ್ ಮಾಡ್ತೇವೆ ನಾವು, ಬೇರೆ ತರದ ವೈರಸ್ ಎಡಿನೋ ಬೇರೆ ಇನ್ನೊಂದು ಅಂಶದ ವೈರಸ್ಗಳನ್ನು ತಗೊಂಡು ಆ ವೈರಸ್ ನಲ್ಲಿ ನಾವು ಸಾರ್ಸ್ ಕೋವಿಡ್ ಜೆನೆಟಿಕ್ ಮೆಟೀರಿಯಲ್ ಹಾಕಿ ಅದನ್ನು ಒಳಗೆ ಕಳಿಸ್ತೇವೆ ಶರೀರದ ಒಳಗೆ. ಇಂಥ ದಿಸ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಆಫ್ ಎಡಿನೋ ವೈರಸ್ ವೆಕ್ಟರ್ಸ್ ಆರ್ ನಾಟ್ ವೆರಿ ಪಾಪ್ಯುಲರ್ ಇನ್ ಇನ್ಫೆಕ್ಷಸ್ ಡಿಸೀಸಸ್. ಆಲ್ದೋ ದೇ ಆರ್ ವೆರಿ ರ್ಯಾಪಿಡ್ಲಿ ಸ್ಕೇಲೆಬಲ್ ಫಾರ್ ಮಾರ್ಕೆಟ್ಸ್, ಫಾರ್ ಬಿಸ್ನೆಸ್, ದೇ ಆರ್ ನಾಟ್ ವೆರಿ ಎಫೆಕ್ಟಿವ್ ಫಾರ್ ಇನ್ಫೆಕ್ಷಸ್ ಹೇಳುವ ನಂಬಿಕೆ ಕೂಡ ಉಂಟು. ಆ ಕಾರಣದಿಂದಾಗಿ ನಾವು ಎಲ್ಲರಿಗೂ ಇವತ್ತಿಗೆ ಕುತೂಹಲ ಉಂಟು, ಆಸೆ ಉಂಟು, ಒಂದು ಲಸಿಕೆ ಬರಬೇಕು ಹೇಳಿ. ಬಟ್ ಆ ಒಂದು ಆಸೆಯಲ್ಲಿ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ ದ ಪಾಲಿಟಿಕ್ಸ್ ಆಫ್ ಪ್ಯಾಂಡಮಿಕ್ಸ್ ವರ್ಸಸ್ ದ ಸೈನ್ಸ್ ಆಫ್ ಪ್ಯಾಂಡಮಿಕ್ಸ್. The politics of pandemics is the competition to say before USA, Russia will do it, before Russia, India wants to do it. There is a politics of pandemics. We have to differentiate it from the science of pandemics and use this very carefully. We cannot make a business out of this in a wrong way, nor create a political agenda out of it to say we will be the first to quickly do this and we will raise that other country and do. Yakante helidre the science of it has to be above the politics of it.
ಆದ್ರೆ ಈಗ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು, ಈಗ ಈ ರೇಸ್ಗೆ ಒಳಪಟ್ಟು ಲಸಿಕೆಯನ್ನ ಕೊಡ್ತೀವಿ ಅಂದ್ರೂ ಇದರ ಸೈಡ್ ಎಫೆಕ್ಟ್ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮಗಳು ಬೀರಬಹುದಾದ ಚಾನ್ಸಸ್ ಇರುತ್ತೆ ಅಂತಾನ? ಹಾಗಾದ್ರೆ ಖಂಡಿತ. ಅದಕ್ಕೆ ಇವಾಗ ವಿಶಾಲ್ ರಾವ್ ಹೇಳಿದ್ರು ಡಿಫ್ರೆಂಟ್ ಫೇಸಸ್. ಥರ್ಡ್ ಫೇಸ್ ಅಲ್ಲಿ ನಾವು ಸಾವಿರಾರು ಮಂದಿಗೆ ಇದು ಕೊಡ್ತೀವಿ. ಆವಾಗ ಕೊಟ್ಟು ಸ್ವಲ್ಪ ಟೈಮ್ ಕೊಟ್ಟು ಅವ್ರಿಗೆ ಏನಾದ್ರೂ ಅಡ್ಡ ಪರಿಣಾಮ ಬರುತ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡಿದ ಮೇಲೆನೆ ಆಮೇಲೆ ನಾವು ಹೇಳ್ದಂಗೆ WHO ಮತ್ತೆ ಬೇರೆ ಬೇರೆ ಸ್ಟ್ಯಾಚ್ಯುಟರಿ ಬಾಡೀಸ್ ಇದನ್ನ ಹೌದು ಇದು ಸರಿಯಾಗಿ ಮಾಡಿದ್ದಾರೆ, ಇದು ಸೇಫ್ಟಿ ಇದೆ, ಇದು ಎಫೆಕ್ಟಿವ್ ಇದೆ ಅಂತ ಹೇಳಿದ ಮೇಲೆನೆ ನಾವು ಉಪಯೋಗಿಸಬಹುದು. ಅಲ್ಲದೆ ಹೋದ್ರೆ ವಿಶಾಲ್ ರಾವ್ ಹೇಳ್ದಂಗೆ ಇದೊಂದು ರ್ಯಾಟ್ ರೇಸ್ ಆಗ್ಬಿಡುತ್ತೆ. ಇವಾಗ ನಾವು ಫಸ್ಟ್ ಮಾಡಿದ್ವಿ ಅಂತ ರಷ್ಯಾದವರು, ಚೈನಾದವರು ನಾವು ಬೇಗ ಬರ್ತೀವಿ ಅಂತ ಹೇಳಿ ಏನೋ ಇಫ್ ಯು ಕಟ್ ಕಾರ್ನರ್ಸ್ ದ ಸೇಫ್ಟಿ ಇಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಸೊ ಆ ಸೇಫ್ಟಿ ಇಲ್ಲದೆ there is no question, we cannot approve any, and billions of people are going to have it, so it's not a joke. ರಷ್ಯಾದವರು ಅಫ್ಕೋರ್ಸ್ ಅವ್ರ ಕಂಟ್ರಿನಲ್ಲಿ ರಿಜಿಸ್ಟರ್ ಆಗಿದೆ, ನಾವು ಕೊಡ್ಬೋದು ಅಂತ ಹೇಳ್ಬೋದು. ಡೆಫಿನೆಟ್ ಆಗಿ WHO ಅಪ್ರೂವ್ ಆಗದೆ ನಮ್ಮ ಕಂಟ್ರಿನಲ್ಲಿ ಅಥಾರಿಟೀಸ್ ಅದನ್ನು ಅಪ್ರೂವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಡೆಫಿನೆಟ್ ಆಗಿ ಇಟ್ ವಿಲ್ ನಾಟ್ ಬಿ ಅಡ್ವೈಸಬಲ್ ಟು ಟೇಕ್ ದಿಸ್. ಇನ್ನು ನಾನು ಆಗ್ಲೇ ಮಾತನಾಡಿಸ್ತಾ ಇದ್ದೆ ಭುಜಂಗ ಶೆಟ್ಟಿ ಅವ್ರನ್ನ. ಡಾಕ್ಟರ್, ಈಗ WHO ಮಾನ್ಯತೆ ಕೊಡದೆ ಹೋಗ್ಲಿ, 2 ರಾಷ್ಟ್ರಗಳು ಒಪ್ಪಂದ ಮಾಡಿಕೊಂಡು ಲಸಿಕೆಯನ್ನ ಬಳಸ್ಕೊಳ್ತೀವಿ ಅಂತ ಅಂದ್ರೆ ಅದು ಸಾಧ್ಯ ಆಗತ್ತಾ, ಅಥವಾ WHO ಮಾನ್ಯತೆ ಬಹಳ ಇಂಪಾರ್ಟೆಂಟ್ ಆಗತ್ತಾ? WHO ಮಾನ್ಯತೆ ಇದ್ರೆ ನಮ್ಗೆ ಸ್ವಲ್ಪ ಸುಲಭ ಆಗುತ್ತೆ ಅದನ್ನ ಯೂಸ್ ಮಾಡ್ಲಿಕ್ಕೆ. ಯಾಕಂದ್ರೆ ದೇ ವುಡ್ ಟೆಸ್ಟೆಡ್ ಇನ್ ಆಲ್ ಸ್ಪಿಯರ್ಸ್ ಅಂಡ್ ಯಾವ ತರ ಅದು ಹೇಗಿದೆ ಅಂತ ಅವರು ಒಂದು ಸರ್ಟಿಫೈ ಮಾಡಿದಂಗೆ ಇಟ್ಸ್ ದೇರ್ ಅನ್ ಅಥಾರಿಟಿ. ನಮ್ಮ 2 ದೇಶದ ಮಧ್ಯ ಒಂದು ಸಂಬಂಧ ಇದ್ರೆ ಕೂಡ ನಾವು ಅದನ್ನ ತಕೊಂಡು ಇಮಿಡಿಯೇಟ್ ಆಗಿ ಜನರಿಗೆ ಕೊಡುವಂಗಿಲ್ಲ ಡೆಫಿನೆಟ್ ಆಗಿ, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಕ್ವೆಶ್ಚನ್ ಮಾರ್ಕ್ಸ್. ಇವಾಗ ಯಾರೇ ಒಂದು ವ್ಯಾಕ್ಸಿನ್ ಮಾಡುವಾಗ ಅದು ಒಂದು ನಾನಾ ದೇಶಗಳು ಒಟ್ಟು ಸೇರಿ ಮಾಡಿದವಾಗ ಇಟ್ ವಿಲ್ ಬಿ ಮೋರ್ ಟ್ರಾನ್ಸ್ಪರೆಂಟ್. ಒಬ್ಬರೇ ಮಾಡಿದವಾಗ ದೇರ್ ಆರ್ ಲಾಟ್ ಆಫ್ ಕ್ವೆಶ್ಚನ್ ಮಾರ್ಕ್ಸ್. ಇವಾಗ ನಾವು ಇಷ್ಟ ತನಕ ಡಿಸ್ಕಸ್ ಮಾಡಿದಾಗೆ ರಷ್ಯಾದವರು ಆಕ್ಚುಲಿ ಅವರ ಪ್ರೆಸಿಡೆಂಟ್ ಮಗಳಿಗೆ ಕೊಟ್ಟಿರೋದು ಫೇಸ್ 3 ನಲ್ಲಿ. ಅಂದ್ರೆ ಈ ಫೇಸ್ 3 ಟ್ರಯಲ್ ನಲ್ಲಿ ಅವರು ರೆಡಿ ಆಯ್ತು. ನಾವು ಇವಾಗ ಫೇಸ್ 3 ನಲ್ಲಿ ಇವಾಗ ನಮ್ಮ ದೇಶದಲ್ಲಿ ಇವಾಗ 2-3 ವ್ಯಾಕ್ಸಿನ್ಸ್ ರೆಡಿ ಆಗ್ತಾ ಇದೆ, ಅವರು 1000 ಜನಕ್ಕೆ ಕೊಡ್ತಾ ಇದ್ದಾರೆ. ಆದ್ರೆ ನಾವು ಅದು ಅನೌನ್ಸ್ ಮಾಡಿಲ್ಲ, ಯಾಕಂದ್ರೆ ಆ ಟ್ರಯಲ್ ಮುಗ್ದು ಅದ್ರದ್ದು ಎಫೆಕ್ಟ್ ನೋಡಿದ ಮೇಲೆ ಓಕೆ ಇನ್ನು ಮಾರ್ಕೆಟ್ ತರಬಹುದು ಅಂತ ಒಂದು ಇದೆಲ್ಲ ರಿಪೋರ್ಟ್ಸ್ ಬೇಕಾಗತ್ತೆ ನೋಡಿ. ಸೊ ಎಲ್ಲೋ ಒಂದು ಅವರು ದೇ ಆರ್ ಕಟ್ಟಿಂಗ್ ಕಾರ್ನರ್ಸ್ ಅಂತ ಹೇಳ್ತದೆ. ನೀವು ಹೇಳ್ದಂಗೆ ವಿಶಾಲ್ ರಾವ್ ಹೇಳಿದ್ರಲ್ಲ, ದರ್ ಇಸ್ ಅ political agenda and there is a scientific agenda. Here politics is above science ಅಂತ ನನ್ಗನ್ಸುತ್ತೆ ರಷ್ಯಾದವರ ವ್ಯಾಕ್ಸಿನ್ ಬಗ್ಗೆ. ನಾಳೆ ಅದು ಚೆನ್ನಾಗಿ ಆಕ್ಟ್ ಮಾಡಬಹುದು, ಅದು ಬೇರೆ, ಬಟ್ ವಿ ನೀಡ್ ಪ್ರೂಫ್, ಸೈಂಟಿಫಿಕ್ ಎವಿಡೆನ್ಸ್ ಬೇಕಾಗ್ತದೆ. ಸಿ ಇವಾಗ ಇಟ್ ಇಸ್ ನಾಟ್ ಅ ಕ್ವೆಶ್ಚನ್ ಆಫ್ ಜಸ್ಟ್ ಗಿವಿಂಗ್ ವ್ಯಾಕ್ಸಿನ್. ಒಂದು ನಾನು ಹೇಳಿದ್ನಲ್ಲ, ವ್ಯಾಕ್ಸಿನ್ ಅಲ್ಲಿ ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಟಿಮೇಟ್ ಸೇಫ್ಟಿ ಇಲ್ದಿದ್ರೆ ಅದು ಎಂತ ವ್ಯಾಕ್ಸಿನ್ ಆದ್ರೂ ಅದು ಯೂಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ಅದು ಎಫೆಕ್ಟಿವ್ ಆಗಿರ್ಬೇಕಲ್ಲ, ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ದಿವಸ ಅದು ಎಫೆಕ್ಟಿವ್ ಆಗಿರುತ್ತಂತ. ಇವಾಗ ನಾವಿವಾಗ ಅವರಿಗೆ ವ್ಯಾಕ್ಸಿನ್ ಕೊಟ್ಟು 1 ತಿಂಗಳಿಗೆ ಅದ್ರದ್ದು ಎಫೆಕ್ಟ್ ಹೋಯ್ತಂದ್ರೆ ಏನ್ ಪ್ರಯೋಜನ? ಎಷ್ಟು ಸತಿ ಒಬ್ಬರಿಗೆ ಕೊಡಕ್ಕಾಗುತ್ತೆ? ಏನಿಲ್ಲ ಅಂದ್ರೂ ಒಂದು 6 ತಿಂಗಳು 1 ವರ್ಷ ಅದು ಎಫೆಕ್ಟಿವ್ ಇತ್ತು ಅಂತ ಹೇಳಿದ್ರೆ ಅದು ಒಳ್ಳೆ ವ್ಯಾಕ್ಸಿನ್ ಅಪ್ಪ, ಪರವಾಗಿಲ್ಲ, ಬೇಕಾದ್ರೆ 6 ತಿಂಗಳು ವರ್ಷ ಆದ್ಮೇಲೆ ಒಂದು ಬೂಸ್ಟರ್ ಡೋಸ್ ತಗೊಳ್ಳುವ, ತೊಂದರೆ ಇಲ್ಲ. ಇದ್ರ ಬಗ್ಗೆ ಎಲ್ಲ ಸ್ಟಡಿ ಆಗ್ಬೇಕಲ್ಲ. ಸೊ ಇದು ಸ್ಟಡಿ ಆಗದೇನೆ ನಾವು ನೋಡೋದಾದ್ರೆ ದೇರ್ ಇಸ್ ನೋ ಕ್ವೆಶ್ಚನ್. ಒಂದು ವೇಳೆ ರಷ್ಯಾದ ವ್ಯಾಕ್ಸಿನ್ ನಮ್ಗೆ ಕೊಡ್ತೀವಂತ ಅವ್ರು ಮುಂದೆ ಬಂದ್ರು ಕೂಡ ಇಲ್ಲಿ ನಾವು ಪುನಃ ಅದ್ರ ಬಗ್ಗೆ ಟ್ರಯಲ್ಸ್ ಮಾಡಿ ವಿ ಹ್ಯಾವ್ ಟು ಕನ್ಫರ್ಮ್ ಅವರ್ ಸೆಲ್ಫ್ಸ್ ಅಂಡ್ ದೆನ್ ಪ್ರೊಸೀಡ್ ಫಾರ್ವರ್ಡ್ ಅನ್ಸುತ್ತೆ ನನಗೆ. ಓಕೆ ಡಾಕ್ಟರ್ ಜಗದೀಶ್, ಈಗ ಅದೇ ಹೇಳ್ತಾ ಇದ್ರು ಭುಜಂಗ ಶೆಟ್ಟಿ ಅವರು, ನಾನು ಅದೇ ವಿಷಯವಾಗಿ ಕೇಳಕ್ಕೆ ಅಂತಿದ್ದೆ. ಈ ಲಸಿಕೆಗಳ ಆಯಸ್ಸು ಅಂತ ಇರುತ್ತಾ, ಇಷ್ಟು ತಿಂಗಳುಗಳು ಲಸಿಕೆಗೆ ಒಂದು ಪರಿಣಾಮ ಇರುತ್ತೆ, ಅದಾದ್ಮೇಲೆ ಅದರ ಮಹತ್ವನ ಕಳ್ಕೊಂಡ್ಬಿಡುತ್ತೆ, ಅದರ ಕ್ವಾಲಿಟಿಯನ್ನ ಕಳ್ಕೊಂಡ್ಬಿಡುತ್ತೆ, ಆ ಥರದ್ದೇನಾದ್ರೂ ಏಜ್ ಅಂತ ಅದಕ್ಕೊಂದು ಆಯಸ್ಸು ಅಂತ ಇರುತ್ತಾ ಹೇಗೆ? ಹೌದು, ಎಲ್ಲಾ ಲಸಿಕೆಗಳಿಗೂ ಎಲ್ಲ ವ್ಯಾಕ್ಸಿನ್ಸ್ಗೂ ಎಫೆಕ್ಟಿವ್ ಟೈಮ್ ಪೀರಿಯಡ್ ಇರುತ್ತೆ. ಒಂದ್ಸಲ ನಾವು ಲಸಿಕೆ ತಗೊಂಡ್ಮೇಲೆ ಯೂಶಲಿ ಆ ಎಫೆಕ್ಟಿವ್ ಟೈಮ್ ಪೀರಿಯಡ್ ಮುಗಿದ್ಮೇಲೆ ಬೂಸ್ಟರ್ ಡೋಸ್ ಅನ್ನೋದು ಒಂದು ಸೆಕೆಂಡ್ ಡೋಸ್ ಅಥವಾ ಥರ್ಡ್ ಡೋಸ್ ಇರ್ಬೋದು, ಅದನ್ನ ತಗೊಳ್ಳುವಂತ ಪ್ರೊಸೀಜರ್ ಇದೆ. ಸೊ ಈ ವಿಚಾರದಲ್ಲಿ ಇದು ಕರೋನಾ ವೈರಸ್ ಸ್ವಲ್ಪ ಲಿಟಲ್ ವಿಭಿನ್ನವಾಗಿ ಬಿಹೇವ್ ಮಾಡ್ತಾ ಇರೋದ್ರಿಂದ ಬಿಹೇವಿಯರ್ ಇಸ್ ಲಿಟಲ್ ಡಿಫ್ರೆಂಟ್. ಇದನ್ನ ಆಲ್ರೆಡಿ ವಿಶಾಲ್ ರಾವ್ ಅವರು ಗಮನಕ್ಕೆ ತಂದಿದ್ದಾರೆ. ಆಂಟಿಬಾಡೀಸ್ ಇನ್ ದ ಹ್ಯೂಮನ್ ಬೀಯಿಂಗ್, ಕಾಯಿಲೆ ಬಂದವರು ಆಫ್ಟರ್ 1 ಮಂತ್
ನಂತರ ಆಂಟಿಬಾಡೀಸ್ ಕಮ್ಮಿ ಆಗಿರೋದು ಕಂಡು ಬಂದಿದೆ. ನಾವು ವ್ಯಾಕ್ಸಿನ್ ಕೊಡೋದೇ ಆಂಟಿಬಾಡೀಸ್ ಜಾಸ್ತಿ ಮಾಡಿ ಅದು ಕಾಯಿಲೆ ಬರ್ದಂಗಿರ್ಬೇಕು ಅಂತ ಹೇಳ್ಬಿಟ್ಟು ವ್ಯಾಕ್ಸಿನ್ ಕೊಡ್ತೀವಿ. ಈ ಲಸಿಕೆ ಕೊಟ್ಟ ಮೇಲೆ 1 ತಿಂಗಳಾದ್ಮೇಲೆ ಮಾಮೂಲಿ ಕಾಯಿಲೆ ಬಂದಾಗ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅದೇ ರೀತಿ ಆಂಟಿಬಾಡೀಸ್ ಕಮ್ಮಿ ಆದ್ರೆ ಮತ್ತೆ ಅದು ನಾವು ಬೂಸ್ಟರ್ ಡೋಸ್ ಕೊಡ್ಬೇಕಾಗುತ್ತೆ. ಸೊ ಪದೇ ಪದೇ ಬೂಸ್ಟರ್ ಡೋಸ್ ಕೊಡುವಂತ ಪರಿಸ್ಥಿತಿ ಬರಬಾರ್ದು. ಆ ತರ ಬರ್ದಂಗ್ ಇರ್ಲಿಕ್ಕೆ ಲಸಿಕೆ ಆ ತರ ಇಂಜಿನಿಯರ್ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ಕರೆಕ್ಟ್ ಆಗಿ ರಿಸಲ್ಟ್ಸ್ ಬರ್ಲಿಕ್ಕೆ ಅಷ್ಟು ಸಮಯ ಸಹ ಬೇಕಾಗತ್ತೆ. ಇದನ್ಯಾವುದನ್ನು ಪರಿಗಣನೆ ಮಾಡದಲೇ ಇಷ್ಟು ಬೇಗ ಹೊರಗಡೆ ತಂದಿರೋದು ನನ್ಗೆ ಆಶ್ಚರ್ಯ ಆಗ್ತಾ ಇದೆ ಅಷ್ಟೇ. ಓಕೆ, ಅಂದ್ರೆ ಈಗ BCG ತರ ಒಂದು ಲಸಿಕೆಯನ್ನ ಕಂಡುಹಿಡಿಬೇಕು ಅಂತ ಅಂದ್ರೆ ಅದು ಇನ್ನೂ ಬಹಳ ಟೈಮ್ ಹಿಡಿಯುತ್ತೆ. ಆಮೇಲೆ ಆ ಟ್ರಯಲ್ಸ್ಗಳಿಗೂ ಕೂಡ ಸುದೀರ್ಘ ಟೈಮ್ ಬೇಕಾಗುತ್ತೆ. ಇಷ್ಟು ಕ್ವಿಕ್ ಆಗಿ ಮಾಡ್ಕೊಳ್ಳಿಕ್ ಆಗಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು ಹೌದು, ಸಾಮಾನ್ಯವಾಗಿ 2.5 years is the minimum time required to bring a vaccine outside with all ಇದು ಪ್ರೊಸೀಜರ್ಸ್ ನೆಲ್ಲ ಫಾಲೋ ಮಾಡ್ಕೊಂಡು ಎಲ್ಲದಕ್ಕೂ ಎಲ್ಲ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ಗೂ ಟಿಕ್ ಮಾರ್ಕ್ ಎಲ್ಲಾ ಚೆಕ್ ಬಾಕ್ಸಸ್ ಅಲ್ಲೂ ಟಿಕ್ ಮಾರ್ಕ್ ಹಾಕೊಂಡು ಬರೋಷ್ಟೊತ್ತಿಗೆ ಮಿನಿಮಮ್ 2.5 ವರ್ಷದಿಂದ 3 ವರ್ಷ ಬೇಕು. ಇದನ್ನ ನಾವು ಎಷ್ಟು ಫಾಸ್ಟ್ ಟ್ರ್ಯಾಕ್ ಮಾಡ್ತೀವಿ ಅಂದ್ರೂ ಸಹ 1 year ಅಂತೂ ಬೇಕೇ ಬೇಕು, 1.5 years ಅಂತೂ ಬೇಕೇ ಬೇಕು. ಇದನ್ನೆಲ್ಲ ಮೀರಿ ವಿತಿನ್ ಇವ್ರು ಶುರು ಮಾಡಿರೋದೇ somewhere around mid-June. Already they are out with vaccine. It is ಸ್ವಲ್ಪ ಸಂಶಯಾಸ್ಪದ. ಸ್ವಲ್ಪ ನನಗೆ I want them to go through the full process before they declare that they have a safe vaccine in their hands, safe and effective vaccine in their hands ಅಂತ ಹೇಳೋಕ್ ಮುಂಚೆ ಇದನ್ನ ಇನ್ನೂ ಚೆನ್ನಾಗಿ ರಿಸರ್ಚ್ ಮಾಡ್ಬೋದಿತ್ತು. ಇನ್ನು ಎಲ್ಲ ಫೇಸ್ ಕ್ಲಿನಿಕಲ್ ಟ್ರಯಲ್ಸ್ ನ ಮುಗಿಸಿ ಆಮೇಲೆ ತರಬೇಕಿತ್ತು ಅಂತ ನನ್ನ ಅನಿಸಿಕೆ. ಅಂದ್ರೆ 3ನೇ ಫೇಸ್ ಅಲ್ಲಿರುವಂತಹ ಎಲ್ಲರೂ ಹಾಗಿದ್ರೆ ಇವ್ರಗಳ ರೀತಿ ರೇಸ್ ಬಿದ್ದು ನಾವು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀವಿ, ಅನೌನ್ಸ್ ಮಾಡ್ತೀವಿ ಅಂತ ಹೋದ್ರೆ ಅದು ತಪ್ಪಾಗ್ತಾ ಇತ್ತು. ಸೊ ನಮ್ಮಲ್ಲಿ ಆ ತಾಳ್ಮೆ ಇಟ್ಕೊಂಡು ಪ್ರೊಸೀಜರ್ ಮುಗಿಸ್ಕೊಳ್ಳೋಣ ಅಂತ ವೇಟ್ ಮಾಡ್ತಿರೋ ರೀತಿ ಅವರು ಬಹುಶಃ ಮಾಡ್ಕೊಂಡಿದ್ರೆ ಒಂದು ನಂಬಿಕೆ ಇರ್ತಿತ್ತು. ಯಾಕಂದ್ರೆ June 18ಕ್ಕೆ ಫಸ್ಟ್ ಟ್ರಯಲ್ನ ಆರಂಭ ಮಾಡ್ಬಿಟ್ಟು ದಿಢೀರ್ ಅಂತ ನಾವು ಬಂದ್ಬಿಟ್ವಿ, ನಮ್ದು ಆಯ್ತು ಅಂತ ಅಂದ್ರೆ ಎಂಥವ್ರಿಗೂ ಆಶ್ಚರ್ಯ ಅನ್ಸುತ್ತೆ, ಪ್ರಶ್ನೆ ಕೂಡ ಮೂಡುತ್ತೆ. ಡಾಕ್ಟರ್ ವಿಶ್ವಾಲ್, ಈಗ ಈ ಯಾವುದೇ ಲಸಿಕೆ ಆಗ್ಲಿ ಸೊ ಅದನ್ನ ಮೊದಲೇದಾಗಿ ಕೊಡ್ತಾರೆ ಅಂತಂದ್ರೆ ಯಾರಿಗೆ ಮೊದಲ ಮಹತ್ವವನ್ನ ಕೊಡ್ತಾರೆ, ಯಾರಿಗ ಇಂಪಾರ್ಟೆನ್ಸ್ ಇರುತ್ತೆ? ಸೊ ಇವಾಗ ನೀವು ನೋಡುವ ಪ್ರಯಾಸಗಳಲ್ಲಿ ಸಂಶೋಧನೆಗಳು ಎಲ್ಲಿ phase 2 phase 3 ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ನಡೀತಾ ಉಂಟು. ನಿನ್ನೆನೆ ನಾವು ಎಮರಿ ವ್ಯಾಕ್ಸಿನ್ ಸೆಂಟರ್ USA ಅವರೊಟ್ಟಿಗೆ ಮಾತನಾಡ್ತಾ ಇದ್ದೇವೆ. ಅಲ್ಲಿದ್ದು ಡೈರೆಕ್ಟರ್ ಆದಂತ ಡಾಕ್ಟರ್ ರಾಫಿ ಅಹಮದ್ ಅವರೊಟ್ಟಿಗೆ. ಈಗ ಮೊಡೆರ್ನಾ ವ್ಯಾಕ್ಸಿನ್ ಯಾವುದು ಎಮರಿ ವ್ಯಾಕ್ಸಿನ್ ಸೆಂಟರ್ ಇದರ ಬಗ್ಗೆ ಸಂಶೋಧನೆಗಳು ನಡೆಸ್ತಾ ಉಂಟು. ಈಸ್ ಅ ಜೆನೆಟಿಕ್ಸ್ ಬೇಸ್ಡ್ ವ್ಯಾಕ್ಸಿನ್. ಅಲ್ಲಿ ಅವರು ಸುಮಾರು 10 ರಿಂದ 15 ಸಾವಿರ ಜನಗಳಲ್ಲಿ ಈ ಲಸಿಕೆಯನ್ನು ಬಳಸಿಕೊಂಡು ಇನ್ನೊಂದು 15 ಸಾವಿರ ಜನರಲ್ಲಿ ಈ ಲಸಿಕೆ ಬಳಿಕೆ ಪ್ಲಾಸಿಬೋ ಎಫೆಕ್ಟ್ ಅಲ್ಲಿ ಅಂದ್ರೆ ಲಸಿಕೆ ಬಳಸದೆ ಅವರ ಇಮ್ಯೂನ್ ಸಿಸ್ಟಮ್ ಅನ್ನು ಕಂಪೇರ್ ಮಾಡಕ್ ನೋಡ್ತಾ ಇದ್ದಾರೆ. ಅದಕ್ಕೆ ಇನ್ನೂ 6 ತಿಂಗಳು ತಗೊಳುತ್ತೆ ಹೇಳಿದ್ದಾರೆ. ಅಂದ್ರೆ 15 ಸಾವಿರ ಜನರಿಗೆ ಲಸಿಕೆ ಸಿಗುವುದು, 15 ಸಾವಿರಕ್ಕೆ ಸಿಗುವುದಿಲ್ಲ. ಇದರಲ್ಲಿ ಅನೇಕ ತರದ ಜನರನ್ನು ಸಬ್ ಗ್ರೂಪ್ ಮಾಡಿರ್ತಾರೆ. ಬಟ್ ಅದರ ಮಾಹಿತಿ ನಮಗೆ ಇರಬೇಕು. ಅಂದ್ರೆ ಒಂದು ಗ್ರೂಪ್ ಯಂಗ್ ಇರುತ್ತೆ, ಇನ್ನೊಂದು ಗ್ರೂಪ್ ಎಲ್ಡರ್ಲಿ ಇರುತ್ತೆ, ಇನ್ನೊಂದು ಗ್ರೂಪ್ ಕೋಮಾರ್ಬಿಡ್ ಡಯಾಬಿಟಿಕ್ ಹೈಪರ್ಟೆನ್ಸಿವ್ ಇರುತ್ತೆ. ಇದರದೆಲ್ಲ ಮಾಹಿತಿ ಪಡ್ಕೊಂಡು ಅವರನ್ನು 15,000 ಜನ ಒಂದೊಂದು ಗ್ರೂಪಲ್ಲಿ ಇದ್ದವರನ್ನು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿಕೊಂಡು ಯಾರಿಗೆ ವೈರಸ್ ಎಕ್ಸ್ಪೋಜರ್ ಆಯ್ತು, ಯಾರಿಗೆ ಆಗಿಲ್ಲ, ಯಾರಿಗೆ ಇಮ್ಯುನಿಟಿ ಬಂತು ಬಂದಿಲ್ಲ, ಇದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಇದು ಸರಳವಾದಂತ ವಿಷಯ ಅಲ್ಲ. 15,000 ಒಂದೊಂದು ಗ್ರೂಪ್ ಅಲ್ಲಿ ಜನರನ್ನು ಅಂದ್ರೆ ಯಂಗ್, ಓಲ್ಡ್, ಕೋಮಾರ್ಬಿಡ್ ಇಂಥವ್ರನ್ನೆಲ್ಲ ಸಬ್ಸೆಟ್ ಆಗಿ ಅನಲೈಸ್ ಮಾಡಿ ಫಾಲೋ ಅಪ್ ಮಾಡಿ 6 ತಿಂಗಳಿಗೆ ಅವರಲ್ಲಿ ಈಗ ಹೇಗೆ ಈ ವ್ಯಾಕ್ಸಿನ್ ಎಫೆಕ್ಟಿವ್ ಹೇಳಿ ಪ್ರೂವ್ ಮಾಡೋದು, ವೈರಸ್ನ ಎದುರಿಗೆ ಹೋಗ್ಬೇಕಾಗತ್ತೆ. ಯಾರು ಹೋಗ್ತಾರೆ? ವಾಲಂಟಿಯರ್ ಯಾರಾದ್ರೂ ಹೋಗ್ತಾರೆ. ಈಗ ನನಗೆ ಹೇಳಿದ್ರೆ ನನಗೆ ವ್ಯಾಕ್ಸಿನ್ ಕೊಟ್ಟು ನೀವು ವೈರಸ್ನ ಎದುರು ಹೋಗಿ ಹೇಳಿದ್ರೆ ಯಾರಾದ್ರೂ ಅಗ್ರಿ ಮಾಡ್ತಾರಾ? ಇಲ್ಲ. ಹಾಗಾದ್ರೆ ಈ ಸಂಶೋಧನೆಗಳು ಹೇಗೆ ನಡೆಸಬೇಕು? ಈ ಸಂಶೋಧನೆಗಳು ನಡೆಸೋ ಒಂದೇ ವಿಷಯ ಹೇಳಿದ್ರೆ ವ್ಯಾಕ್ಸಿನ್ ತಗೊಳ್ಳೋದು ಪ್ಲಸ್ ಅದರೊಟ್ಟಿಗೆ ನಾವು ನಮ್ಮ ಸಾವಧಾನ ಇಟ್ಕೊಂಡು ಇನ್ಫೆಕ್ಷನ್ ಬರೋದಾಗ ನೋಡುದು. ಬಟ್ ಬೈ ಚಾನ್ಸ್ ಬಂದ್ರೆ ಆವಾಗ ಅದನ್ನು ನಾವು ಪ್ರೊಟೆಕ್ಷನ್ ಉಂಟಾ ಇಲ್ವಾ ನೋಡುದು. ಅದಕ್ಕೋಸ್ಕರ ಹೆಲ್ತ್ ಕೇರ್ ವರ್ಕರ್ಸ್ ಅಲ್ಲಿ ಪ್ರಯಾರಿಟಿ ಕೊಡ್ತಾ ಇದ್ದಾರೆ, ಪಬ್ಲಿಕ್ ಹೆಲ್ತ್ ವರ್ಕರ್ಸ್ ಅಲ್ಲಿ. ಯಾಕಂದ್ರೆ ಇವರು ಎಕ್ಸ್ಪೋಸ್ ಆಗ್ತಾರೆ ಕೆಲಸ ಮಾಡ್ತಾ ಇರುವಾಗ, ಅಂತ ಪ್ರಯಾರಿಟಿಯನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲದಿದ್ರೆ ವಾಲಂಟಿಯರ್ ಆಗಿ ನಾನು ಯಾಕೆ ವೈರಸ್ನ ಎದುರಿಗೆ ಹೋಗ್ತೀನಿ, ನನಗೆ ಲಸಿಕೆ ಉಂಟು ಹೇಳಿ.
ಸೊ ಆ ಕಾರಣದಿಂದಾಗಿ ಈ ಸಂಶೋಧನೆಗಳಿಗೆ ಮೊದಲು ಡಾಕ್ಟರ್ ಜಗದೀಶ್ ಅವರು ಮತ್ತೆ ಭುಜಂಗ್ ಸರ್ ಹೇಳಿದಂಗೆ ಸಮಯ ತಗೊಳ್ಳುವಂಥದ್ದು 1.5 ವರ್ಷದಿಂದ 2.5 ವರ್ಷ ಮಿನಿಮಮ್ ತಗೊಳ್ಳುವಂಥದ್ದು. ಇದು ಫಾಸ್ಟ್ ಟ್ರ್ಯಾಕ್ ಮೋಡ್ ಅಲ್ಲಿ ಕೆಲವೊಮ್ಮೆ ಏನ್ ಮಾಡಿದ್ದಾರೆ, ಎಮರ್ಜೆನ್ಸಿ ಯೂಸೇಜ್ ಆಫ್ ಮೆಡಿಕೇಶನ್ಸ್ ಆಕ್ಟ್ ಅಂಡರ್ US FDA ಮತ್ತೆ ಯುರೋಪ್ ಫುಡ್ ಸೇಫ್ಟಿ ಅಥಾರಿಟೀಸ್ ಹ್ಯಾವ್ ಗಿವನ್ ಪರ್ಮಿಷನ್ ಟು ಕಟ್ ಶಾರ್ಟ್ ಸಮ್ ಆಫ್ ದ ಸ್ಟೆಪ್ಸ್. ಕಟ್ ಶಾರ್ಟ್ ಸಮ್ ಆಫ್ ದ ಸ್ಟೆಪ್ಸ್ ಹೇಳಿದ್ರೆ ಅದನ್ನು ನಾವು 1,000 ಬದಲಿಗೆ 900 ಮಾಡಬಹುದು ಅಥವಾ 800 ಮಾಡಬಹುದು ಅಂತದ್ದು. ಬಟ್ ಅದಲ್ಲದೆ ಈಗ ರಷ್ಯಾ ಮಾಡಿದ್ದ ನನ್ನ ಅಭಿಪ್ರಾಯದಲ್ಲಿ ತುಂಬಾ ದೊಡ್ಡ ತಪ್ಪು. ಯಾಕಂತ ಹೇಳಿದ್ರೆ ಫೇಸ್ 1 ಬಾರ್ 2 ಅಲ್ಲಿ ಆತಂಕ ಶುರುವಾಗುತ್ತೆ, ಆಸೆ ಶುರುವಾಗುತ್ತೆ, ಜನರಲ್ಲಿ ಗಾಬರಿ ಶುರುವಾಗುತ್ತೆ, ನನಗೆ ಬೇಕು ಹೇಳುವ ತಪ್ಪು ತಿಳುವಳಿಕೆ ಮೂಲಕ ಇದು ಸಿಗಬಹುದು. ಮೊದಲನೇದಾಗಿ ವಿಶಾಲ್, ಐ ಆಮ್ ರಿಯಲಿ ಸಾರಿ, ನಿಮ್ಮನ್ನ ಬ್ರೇಕ್ ಹೋಗೋ ಮುಂಚೆ ನಿಮ್ಮ ಮಾತಿಗೆ ಬ್ರೇಕ್ ಹಾಕಿದ್ದೆ. ಹೇಳಿ ಹಾಗಿದ್ರೆ ಈಗ ಯಾಕೆ ಈ ಒಂದು ರಷ್ಯಾ ಲಸಿಕೆ ವಿಚಾರದಲ್ಲಿ ನೀವೇನೋ ಹೇಳ್ತಾ ಇದ್ರಿ ತಪ್ಪು ಎಸಗಿದೆ ಅಂತ, ಏನ್ ನಿಮ್ಮ ಅಭಿಪ್ರಾಯ ಹಾಗಿದ್ರೆ? ನಾವು ಮೊದಲು ವ್ಯಕ್ತಪಡಿಸಿದಂಗೆ ಇದರ ಬಗ್ಗೆ ಮುಖ್ಯವಾದ ಚಿಂತನೆ ಇದು ನಮ್ಮ ವೈಜ್ಞಾನ ರೀತಿಯಲ್ಲಿ ಮೂಲಕ ಫೇಸ್ 1 ಇಂದ ಫೇಸ್ 4 ಅಲ್ಲಿ ಹೇಗೆ ಸಿಸ್ಟಮ್ಯಾಟಿಕ್ ಆಗಿ ಬರಬೇಕಾಗಿತ್ತು ಹಾಗೆ ಬಂದಿಲ್ಲ. ಎರಡನೇದು, ಇಟ್ ಇಸ್ ಅನ್ ಅಡಿನೋವೈರಸ್ ಬೇಸ್ಡ್ ವ್ಯಾಕ್ಸಿನ್ ವಿಚ್ ಇಟ್ ಸೆಲ್ಫ್ ಇಸ್ ಡೌಟ್ಫುಲ್ ಇನ್ ಇನ್ಫೆಕ್ಷಸ್ ಡಿಸೀಸಸ್. ಇಟ್ ಹಸ್ ಓನ್ಲಿ ಬೀನ್ ಟೆಸ್ಟೆಡ್ ಇನ್ 76 ಪೇಷಂಟ್ಸ್ ಫೇಸ್ 1 ಅಲ್ಲಿ ಮತ್ತೆ ಫೇಸ್ 2 ಅಲ್ಲಿ ಇಷ್ಟರವರೆಗೆ. ಆ ಕಾರಣದಿಂದಾಗಿ ಫೇಸ್ 3 ಮಾಡುವ ಮೊದಲು ನಾವು ಇದನ್ನು ಮಾರ್ಕೆಟ್ಗೆ ತರುವುದು ನನ್ನ ಅಭಿಪ್ರಾಯದಲ್ಲಿ is premature and ಒಂದು ರೀತಿಯಲ್ಲಿ ತಪ್ಪು. It is more of the politics of these pandemics than the science of pandemics that is actually showing right now. Exactly. ಆ ರೀತಿಯಲ್ಲಿ ಐ ವುಡ್ ನಮ್ಮೆಲ್ಲ ವೀಕ್ಷಕರಿಗೆ ಇದರ ಬಗ್ಗೆ ಸಾವಧಾನವಾಗಿರುವುದು, ಜಾಸ್ತಿಯಾಗಿ ಕುತೂಹಲ, ಜಾಸ್ತಿಯಾಗಿ ಆಸೆ ಪಡುವುದು ಬೇಡ ಹೇಳುವ ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಡಾಕ್ಟರ್ ಭುಜಂಗ ಶೆಟ್ಟಿ ಅವರೇ, ಹಾಗಿದ್ರೆ ಈ ವರ್ಷ ನಾವು ಲಸಿಕೆನ ನಿರೀಕ್ಷೆ ಮಾಡೋ ಹಂಗಿಲ್ವಾ? ಹೌದು ದಿವ್ಯಾ, ನನ್ನ ಮನಸ್ಸಿಗೆ ಈ ಇಯರ್ ಎಂಡ್ ಒಳಗೆ ಪ್ರಾಪರ್ ಲಸಿಕೆ ಬರೋದು ಕಷ್ಟ, ಜನರಿಗೆ ಲಸಿಕೆ ಸಿಕ್ಕೋದು ತುಂಬಾನೇ ಕಷ್ಟ. ಏನಿದ್ರು ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ 2021 ಅಲ್ಲಿ ಡೆಫಿನೆಟ್ ಆಗಿ ನಮ್ಮ ದೇಶದ್ದು ಅಥವಾ ಬೇರೆ ಯಾವುದೋ ಒಂದು ದೇಶದ ಅಪ್ರೂವ್ ಆಗಿರೋ ಲಸಿಕೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದು ಬಂದ ತಕ್ಷಣ ನಮ್ಮ 130 ಕೋಟಿ ಜನರಿಗೂ ಒಂದೇ ಸತಿ ಆ ಲಸಿಕೆ ಸಿಗೋದಿಲ್ಲ. ನಮ್ಮ ಎಸ್ಟಿಮೇಟ್ ಪ್ರಕಾರ ಏನಿಲ್ಲ ಅಂತ ಹೇಳಿದ್ರು ಎಲ್ರಿಗೂ ಅದು ಸಿಗ್ಬೇಕಾದ್ರೆ ಏನಿಲ್ಲ ಅಂದ್ರೂ 1 ರಿಂದ 2 ವರ್ಷ ತಗೋತದೆ. ಅಷ್ಟು 130 ಕೋಟಿ ಜನರಿಗೆ ಕೊಡ್ಬೇಕಲ್ಲ. ಬಟ್ ವಾಟ್ ದೇ ಹ್ಯಾವ್ ಟು ಡೂ ಇಸ್ ಆಸ್ ಸೂನ್ ಆಸ್ a good vaccine comes out either from India or any other country, ಅದನ್ನ ಪ್ರಯಾರಿಟೈಸ್ ಮಾಡಬೇಕಾಗತ್ತೆ. ಹೇಗೆ ಈ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಟ್ ಮಾಡೋದಂತ ನೀವು ಆಗಲೇ ಕೇಳಿದ್ರಲ್ಲ, ಫಸ್ಟ್ ಇದನ್ನ ಹೆಲ್ತ್ ವರ್ಕರ್ಸ್ ಗೆ ಕೊಡಬೇಕಾಗತ್ತೆ. ಅಂದ್ರೆ ಫ್ರಂಟ್ ಲೈನ್ ಪೀಪಲ್ ಹೂ ಆರ್ ಎಕ್ಸ್ಪೋಸ್ ಟು ದಿಸ್ ವೈರಸ್, ಅವ್ರಿಗೆ ಡೇ ಇನ್ ಅಂಡ್ ಡೇ ಔಟ್ ಅವರು ಈ ವೈರಸ್ ಜೊತೆಗೆ ಇರ್ತಾರಲ್ಲ, ಅವರಿಗೆ ಹೈ ಚಾನ್ಸಸ್ ಇದೆ. ಇವಾಗಲೇ ನೋಡಿ ತುಂಬಾ ಜನ ಡಾಕ್ಟರ್ಸ್ ಹೆಲ್ತ್ ವರ್ಕರ್ಗೆ ಇನ್ಫೆಕ್ಷನ್ ಆಗಿದೆ ವಿತ್ ಆಲ್ ದಿಸ್ ಪ್ರೊಟೆಕ್ಷನ್. ಸೊ ಅವರಿಗೆ ಪ್ರಯಾರಿಟಿ ಕೊಟ್ಟು ಆಮೇಲೆ ಮೇ ಬಿ ದಿ ಈ ಎಲ್ಡರ್ಲಿ ಪರ್ಸನ್ಸ್ ಗೆ ಬಂದ್ರೆ ಸೀರಿಯಸ್ ಆಗತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತು. ವಿತ್ ಪೀಪಲ್ ವಿತ್ ಕೋಮಾರ್ಬಿಟೀಸ್ ಅಂದ್ರೆ ಡಯಾಬಿಟೀಸು, ಬ್ಲಡ್ ಪ್ರೆಷರು, ಕಿಡ್ನಿ ಪ್ರಾಬ್ಲಮ್ ಅಂತದಿದ್ದವರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಅಂತವ್ರಿಗೆ ಬಂದರೂ ಕೂಡ ಫ್ಯಾಟಾಲಿಟಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಮ್ಗೆ ಗೊತ್ತು. ಸೊ ಅಂತವರಿಗೆ ಪ್ರಯಾರಿಟಿ ಮೇಲೆ ಕೊಟ್ಟು ಆಮೇಲೆ ನಿಧಾನಕ್ಕೆ ಬೇರೆಯವರಿಗೆ ಕೊಡೋ ಒಂದು ಚಾನ್ಸ್ ಇದೆ. ಓಕೆ. ಡಾಕ್ಟರ್ ಜಗದೀಶ್ ಹಿರೇಮಠ ಅವರು, ನಿಮ್ಮ ಕೊನೆಯ ಅಭಿಪ್ರಾಯ? Russian vaccine has come very premature. I agree with what ಏನ್ ಹೇಳ್ತಾರೆ ಅದಕ್ಕೆ ನಾನು ಒಪ್ಕೊಳ್ತೀನಿ. ಎರಡನೇದಾಗಿ ಭುಜಂಗ್ ಶೆಟ್ಟಿ ಸರ್ ಅವ್ರು ಏನ್ ಹೇಳ್ತಾ ಇದಾರೆ, ಇದನ್ನ ಪ್ರಿಯಾರಿಟಿ ಅಕಸ್ಮಾತ್ ಆಗಿ ನೆಕ್ಸ್ಟ್ ನನ್ನ ಪ್ರಕಾರ ಸಮ್ವೇರ್ ಮಾರ್ಚ್ ಗಿಂತ ಮುಂಚೆ ನಮ್ಮಲ್ಲಿ ವ್ಯಾಕ್ಸಿನ್ ಬರುತ್ತೆ. 2021 ಮಾರ್ಚ್ ಗಿಂತ ಮುಂಗಡವಾಗಿ ಬರುತ್ತೆ. ಬಂದಾಗ ಅದನ್ನ ಪ್ರಿಯಾರಿಟೈಸ್ ಮಾಡಿ ಕೊಡ್ಬೇಕಾಗತ್ತೆ. ಫ್ರಂಟ್ ಲೈನ್ ವಾರಿಯರ್ಸ್ಗೆ ಮತ್ತೆ ಯಾರ್ಯಾರು ಮುಂದೆ ಇದ್ದಾರೆ, ಪೌರ ಕಾರ್ಮಿಕರು ಇರ್ಬೋದು ಅಥವಾ ವೈದ್ಯರು ಇರ್ಬೋದು, ನರ್ಸಸ್ ಇರ್ಬೋದು, ಇವ್ರಿಗೆಲ್ಲ ಪ್ರಿಯಾರಿಟೈಸ್ ಮಾಡಿ ನೆಕ್ಸ್ಟ್ ಇನ್ ದ ಲೈನ್ ಓಲ್ಡ್ ಪೀಪಲ್, ಕೋಮಾರ್ಬಿಡಿಟೀಸ್ ಇರೋರಿಗೆ ಪ್ರಿಯಾರಿಟೈಸ್ ಮಾಡಿ ಕೊಡ್ಬೇಕಾಗತ್ತೆ. ಇದನ್ನೆಲ್ಲ ಮಾಡಿದ ನಂತರ ಇನ್ನೊಂದು ಮುಖ್ಯವಾದ ವಿಚಾರ ನಾನು ಏನು ಹೇಳ್ಬೇಕಂತ ಹೇಳ್ತೀನಿ ಅಂದ್ರೆ, ಈಗ ಫಾಲೋ ಮಾಡ್ತಾ ಇರೋ ಪ್ರಿವೆಂಟಿವ್ ಮೆಷರ್ಸ್ ನ ದಯಮಾಡಿ ಫಾಲೋ ಮಾಡಿ. ವ್ಯಾಕ್ಸಿನ್ ಬರ್ತಾ ಇದೆ, ವ್ಯಾಕ್ಸಿನ್ ಬಂದ್ಬಿಡ್ತು, ರಷ್ಯಾದವ್ರೇನೋ ವ್ಯಾಕ್ಸಿನ್ ಕಂಡುಹಿಡಿದು ಬಿಟ್ಟಿದ್ದಾರೆ ಅಂತ ಹಿಂದಿನ ಜೀವನಕ್ಕೆ ಮತ್ತೆ
ಆಸೆ ಪಟ್ಟು ಹೋಗೋದು ಬೇಡ. ಇಟ್ ವಿಲ್ ಟೇಕ್ ಮಿನಿಮಮ್ 1 to 1.5 years ಫಾರ್ ಎವ್ರಿವನ್ ಟು ರಿಸೀವ್ ವ್ಯಾಕ್ಸಿನ್. ಒಂದೂವರೆ ವರ್ಷ ಬೇಕು ಪ್ರಾಪರ್ ಆಗಿ ಕ್ಲಿಯರ್ ಆಗಿ ವ್ಯಾಕ್ಸಿನ್ DGCI ಅಪ್ರೂವಲ್ ಇಂದ ವ್ಯಾಕ್ಸಿನ್ ಬಂದು ಎಲ್ಲರಿಗೂ ತಲುಪಿ ಎಲ್ಲರಿಗೂ ವ್ಯಾಕ್ಸಿನ್ ಕೊಡೋ ಅಷ್ಟೊತ್ತಿಗೆ 1 ವರ್ಷ ಅಥವಾ 1.5 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಏನು ನಾನ್ ಫಾರ್ಮಕೊಲಾಜಿಕಲ್ ಪ್ರೊಸೀಜರ್ಸ್ ಫಾಲೋ ಮಾಡ್ತಾ ಇದೀವಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೀವಿ, ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಸೊ ಈ ಸ್ಟ್ರಿಕ್ಟ್ ರೂಲ್ಸ್ ನ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಅನ್ನೋ ನಿಮ್ ಸಜೆಷನ್. ಅಂಡ್ ವ್ಯಾಕ್ಸಿನ್ ಬಂದ್ರೂ ಸಹ ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್, ಎಷ್ಟು ದಿನ ಎಫೆಕ್ಟಿವ್ ಇರುತ್ತೆ ಅನ್ನೋದು ಪೂರ್ತಿ ಖಾತ್ರಿ ಆದ್ಮೇಲೆ ನಾವು ಸ್ವಲ್ಪ ಆರಾಮಾಗಿ ಉಸಿರಾಡ್ಬೋದು. ಈಗ ಬಂದ್ಬಿಡ್ತು ಆರಾಮಾಗಿ ಫಿಲಂ ಥಿಯೇಟರ್ ಗಳೆಲ್ಲ ಓಪನ್ ಮಾಡ್ಬಿಡಿ, ನಾವೆಲ್ಲ ಹೋಗಿ ನೋಡ್ಬಿಡ್ತೀವಿ, ಅದೆಲ್ಲ ತಪ್ಪಾಗುತ್ತೆ. ಕರೆಕ್ಟ್ ಡಾಕ್ಟರ್. ಫೈನಲಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು, ಅದಷ್ಟೇ ಇಂಪಾರ್ಟೆಂಟು. ಥ್ಯಾಂಕ್ ಯು ಸೋ ಮಚ್ ನಿಮ್ಮವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ರಷ್ಯಾ ಲಸಿಕೆ ಸಂಬಂಧಿತವಾಗಿ ಇದನ್ನ ಎಷ್ಟು ನಾವು ನಂಬಬಹುದು, ಇದು ನಮ್ಮ ಜನರಿಗೆ ಲಭ್ಯ ಆಗೋದು ಹೇಗೆ, ಮತ್ತು ಇಲ್ಲೇನಾದ್ರೂ ಭಾರತಕ್ಕೆ ಬಂದ್ರೆ ಇದು ಒಂದು ಪ್ರಯೋಗಕ್ಕೆ ಒಳಪಡಲೇಬೇಕು, ಈ ಎಲ್ಲ ಅಂಶಗಳನ್ನ ನಮ್ಮ ತಜ್ಞ ವೈದ್ಯರುಗಳು ತಿಳಿಸ್ಕೊಟ್ರು.